ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಹಿರಿಯರೇ, ಉಪಸ್ಥಿತ ಬಂಧುಗಳೇ, ಭರವಸೆಯ ಸೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ಮಾನ್ಯ AC ಸಾಹೇಬರು ಹೇಳಿದ ಹಾಗೆ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 77 ವರ್ಷಗಳು ಗತಿಸಿದವು. ಈ ಸ್ವಾತಂತ್ರ್ಯ ಸಂಪಾದನೆಗೆ ಅಸಂಖ್ಯಾತರು ತ್ಯಾಗ ಮಾಡಿದ್ದಾರೆ. ಭಾರತದ ಪಾರತಂತ್ರ್ಯದ ಸಂಕೋಲೆಯನ್ನು ಕಿತ್ತೆಸೆಯಲು ನಮ್ಮ ಹಿರಿಯರು ಹರಿಸಿದ ನೆತ್ತರ ಹೊಳೆಯ ಆಳವನ್ನು ಅಳೆಯಲಾಗದು ಅಂತ ಬರುತ್ತದೆ. ಉತ್ತರದ ಹಿಮಾಲಯದಿಂದ ದಕ್ಷಿಣದ ಕನ್ಯಾಕುಮಾರಿಯವರೆಗೆ, ಪಶ್ಚಿಮದ ಗುಜರಾತ್ನಿಂದ ಪೂರ್ವದ ಆಸ್ಸಾಂನವರೆಗೆ ಮೂಲೆ ಮೂಲೆಯಲ್ಲಿ ಸಣ್ಣವರು, ದೊಡ್ಡವರು, ಶ್ರೀಮಂತರು, ಬಡವರು, ಪುರುಷರು, ಮಹಿಳೆಯರು, ರಾಜರು, ರಾಣಿಯರು, ಇಷ್ಟೆಲ್ಲ ಜನ ನಮ್ಮ ರಾಷ್ಟ್ರವನ್ನು ಸ್ವಾತಂತ್ರ್ಯ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ತ್ಯಾಗ, ಬಲಿದಾನ, ಸಂಘರ್ಷಗಳನ್ನು ಎದುರಿಸಿದ್ದಾರೆ. ಅದರ ಪರಿಣಾಮವಾಗಿ ನಾವೆಲ್ಲ ಈಗ ಸ್ವಾತಂತ್ರ್ಯವಾಗಿದ್ದೇವೆ. ಅಂಥ ಸ್ವಾತಂತ್ರ್ಯ ಬಲಿದಾನದ ಕಲಿಗಳಿಗೆಲ್ಲ ಗೌರವದಿಂದ ನಮಸ್ಕಾರಗಳನ್ನು ಅರ್ಪಿಸಿ, ನಾವೆಲ್ಲರೂ ಸೇರಿ ಅವರ ತ್ಯಾಗ ಮತ್ತು ಬಲಿದಾನಗಳಿಗೆ ಚ್ಯುತಿ ಬಾರದ ಹಾಗೆ ಬದುಕು ನಡೆಸಿದರೆ ಅವರ ತ್ಯಾಗಕ್ಕೆ ಅರ್ಥ ಇಲ್ಲದೇ ಇದ್ದರೆ ನಾವೇ ಅವರಿಗೆ ಅಪಚಾರ ಮಾಡಿದ ಹಾಗೆ ಆಗುತ್ತೆ ಅಂತ ಹೇಳಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ. ಮುಂದೆ ಕೂತವ್ರು ಅಷ್ಟೇ ಚಪ್ಪಾಳೆ ಹೊಡೆದ್ರಲ್ಲ, ಹಿಂದೆ ಕೂತವ್ರು ಹೊಡಿಲೇ ಇಲ್ಲ. ಪಾಪಾಕಿ ಅಂತ ನಾವು ಹೊಡೆದಿವಿ. ಹೊಡಿಬೇಕು ಅಂತ ಹೊಡೆಯೋದು, ಹೊಡಿಲೇಬೇಕು ಅಂತ ಹೊಡೆಯೋದಕ್ಕೂ ವ್ಯತ್ಯಾಸ ಇದೆಯಲ್ಲ. ಸಾಹೇಬರು ಬಹಳ ಸುಂದರವಾಗಿ ಒಂದು 2-3 ಸಂಗತಿಗಳನ್ನು ಉಲ್ಲೇಖ ಮಾಡಿದ್ರು ವ್ಯಕ್ತಿತ್ವ ವಿಕಸನವನ್ನು ಕುರಿತು. ಪ್ರತಿಯೊಬ್ಬ ವ್ಯಕ್ತಿಯ ಒಳಗೆ ತನ್ನದೇ ಆದಂಥ ಸಾಮರ್ಥ್ಯಗಳು ಮತ್ತು ಸ್ವಭಾವಗಳು ಇರ್ತವೆ. ಅಂತಹ ಸಾಮರ್ಥ್ಯ ಮತ್ತು ಸ್ವಭಾವಗಳನ್ನು ಗುರುತಿಸಿ ಸ್ವಯಂ ಸುಧಾರಣೆ ಮಾಡಿಕೊಳ್ಳೋದಕ್ಕೆ ವಿಕಸನ ಅಂತ ಕರೀತಾರೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಈಸ್ ನಾಟ್ ಕಾಮನ್ ಫಾರ್ ಆಲ್. ಇದು ಎಲ್ಲರಿಗೂ ಅನ್ವಯವಾಗುವಂಥ ಏಕಸೂತ್ರ ಅಲ್ಲ. ಅವರವರ ವ್ಯಕ್ತಿತ್ವಕ್ಕೆ, ಅವರವರ ಸ್ವಭಾವಗಳಿಗೆ, ಅವರವರ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ತಾವೇ ತಮ್ಮನ್ನ ಸ್ವಂತ ನವೀಕರಣ ಮಾಡಿಕೊಳ್ಳೋದಕ್ಕೆ ವ್ಯಕ್ತಿತ್ವ ವಿಕಸನ ಅಂತ ಕರೀತಾರೆ. ಜಪಾನ್ನಲ್ಲಿ ಇದನ್ನ ಕೈಸನ್ ಅಂತ ಕರೀತಾರೆ. ಹೊರಡಿಸುವ ಕೇಳಿದ್ದೀರಿ? ಶಬ್ದ ಕೇಳಿದ್ದೀರಿ? ಫೆರಾರಿ ಮಾರಿದ ಫಕೀರ ಅಂತ ಒಂದು ಪುಸ್ತಕ ಇದೆ. ರಾಬಿನ್ ಶರ್ಮಾ ಅವರು ಬರೆದಿರೋ ಪುಸ್ತಕ ಅದು. ಜಗತ್ತಿನಲ್ಲಿ 92 ಭಾಷೆಗಳಲ್ಲಿ ಆ ಪುಸ್ತಕ ಅನುವಾದ ಆಗಿದೆ. ಈಗ ಸದ್ಯ ಜಗತ್ತಿನಲ್ಲಿ ಜೀವಂತವಿರುವ ಅತ್ಯಂತ ಹೆಚ್ಚು ಓದುಗರನ್ನು ಹೊಂದಿರುವಂಥ ವ್ಯಕ್ತಿ ರಾಬಿನ್ ಶರ್ಮಾ. ಆ ಪುಸ್ತಕದಲ್ಲಿ ಇದನ್ನು ಉಲ್ಲೇಖ ಮಾಡ್ತಾರೆ. ಯಾವ ಶಬ್ದ? ಕೈಸನ್. ಕೈಸನ್ ಅಂದರೆ ನಿರಂತರ ಅಂತ್ಯವಿಲ್ಲದ ಪ್ರಗತಿ. ಲಿಸನ್ ದಿಸ್ ಕೇರ್ಫುಲ್ಲಿ. ನಿರಂತರ ಅಂತ್ಯವಿಲ್ಲದ ಪ್ರಗತಿ. ದಿಸ್ ಇಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ವಿ ಹ್ಯಾವ್ ಟು ಅಪ್ಡೇಟ್ ಅವರ್ ಸೆಲ್ಫ್. Updating ourselves is the personality development. Of course, ಹೊರಗೆ ಭಾಳ ಇದೆ, ಹೊರಗೆ ಭಾಳ ಜನ ಇದ್ದಾರೆ, ಒಬ್ಬರು ಹಾಗೆ ಒಬ್ಬರಿಲ್ಲ, ಒಬ್ಬರಂತೆ ಒಬ್ಬರಿಲ್ಲ. ಜಗತ್ತಿನ ನಿಯಮ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಮೀನ್ಸ್ ವಿ ಹ್ಯಾವ್ ಟು ಅಪ್ಡೇಟ್ ಅವರ್ ಸೆಲ್ಫ್. ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳ್ಳೋದು, ಕರೆಕ್ಟ್ ಮಾಡ್ಕೊಳ್ಳೋದು. ಏನು ಮಾಡ್ಕೊಳ್ಳೋದು? ಕರೆಕ್ಟ್ ಮಾಡ್ಕೊಳ್ಳೋದು. If we correct ourselves,
ವಿ ವಿಲ್ ಕನೆಕ್ಟ್ ಟು ದಿ ಗುಡ್ನೆಸ್. ನಮ್ಮನ್ನು ನಾವು ಕರೆಕ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋದು ಏನಿದೆಯೋ, ಯಶಸ್ಸು ಅನ್ನೋದು ಏನಿದೆಯೋ ಅದಕ್ಕೆ ನಾವು ಕನೆಕ್ಟ್ ಆಗ್ತೀವಿ. ನಾವು ಕರೆಕ್ಟೇ ಮಾಡ್ಕೊಳ್ಳಿಲ್ಲ ಅಂದರೆ ಕನೆಕ್ಟೇ ಆಗೋದಿಲ್ಲ. ಕನೆಕ್ಟೇ ಆಗಲಿಲ್ಲ ಅಂದರೆ ಲೈಫಲ್ಲಿ ಸುಮ್ಮನೆ ಹಾಗೆ 10ರ ಪೈಕಿ 11, ಪರಿಸಿ ಪೈಕಿ ಗೋವಿಂದ, ಅವರು ಬಂದರು ನಾವು ಬಂದೆವು, ಅವರು ಹೋದರು ನಾವು ಹೋದೆವು ಅಂತ ಆಗಿಬಿಡ್ತದೆ. ಒಂದು ಮಾತು ಹೇಳಿದ್ರು ನಿರೂಪಣೆ ಮಾಡೋರು, ಬಹಳ ಚಂದ ಹೇಳ್ತಾರೆ. ಅವರು ಕನ್ನಡ ಉಪನ್ಯಾಸಕರಾಗಿದ್ದರೆ ಚೆನ್ನಾಗಿರ್ತಿತ್ತು. ಭೂಗೋಳದಲ್ಲಿ ಸೇರೋರು ಹಲವರು, ಇತಿಹಾಸದಲ್ಲಿ ಸೇರೋರು ಕೆಲವರು. ಏನು ಮಾತದು, ಎಲ್ಲರೂ ಬರ್ಸಿ ಸರ್, ನಾನು ಬರ್ಕೊಂಡೆ ಡೈರಿ, ನೀವು ಬರ್ಕೊಳ್ಳಿಲ್ಲ ನೋಡಿ ಸರ್, ಎಲ್ಲರೂ ಹಾಗೆ ಬಂದು ಕೂತಿದೆ. ನೀವು ಅಟ್ಲೀಸ್ಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕಲೆ ಬರ್ಕೋತೀರಿ. ಏನಂದ್ರೆ ಇದು ಒಂದು ನನ್ನ ಸಣ್ಣ ಸೂಚನೆ, ಇದು ನೀವು ಪಾಲಿಸ್ಬೇಕು. ಎಲ್ಲಿಯಾದರೂ ಇಂಥ ಕಾರ್ಯಕ್ರಮಕ್ಕೆ ಹೋದರೆ ಒಂದು ಸಣ್ಣದೊಂದು ಡೈರಿ, ಒಂದು ಸಣ್ಣ ಪೆನ್ ಇಟ್ಕೋಬೇಕು. ಇಂಥ ಮಾತುಗಳು ಮತ್ತೆ ಸಿಗೋದಿಲ್ಲ. ಇವಕ್ಕೆ ಗೋಲ್ಡನ್ ವರ್ಡ್ಸ್ ಅಂತ ಕರೀತಾರೆ. ಆಮೇಲೆ ನೆನಪು ಬರಬೇಕು ಅಂತ ತಲೆ ಕೆರ್ಕೋತೀವಿ, ಸಿಗೋದೇ ಇಲ್ಲ. ಸ್ಕೂಲಲ್ಲೂ ಹಾಗೆ ಆಗಿರ್ತದೆ. ಸರ್ರು ಮೇಡಮು ಏನೋ ಹೇಳಿರ್ತಾರೆ, ಬರ್ಕೋ ಅಂದಿರ್ತಾರೆ. ನಾವೇನು ಅನ್ಕೋತೀವಿ, ಇದು ತಲೆಗೆ ಹೊಳಿತದೆ ಅಂದ್ಕೊಂಡಿರ್ತೀವಿ. ಎಕ್ಸಾಮ್ ಹಾಲಲ್ಲಿ ಅದೇ ಬಂದಿರ್ತದೆ. ಇಲ್ಲೇ ಎಲ್ಲೇ ಇತ್ತು, ಎಲ್ಲೂ ಇರೋದಿಲ್ಲ, ಅದು ಹೋಗಿ. ಅದು ಒಬ್ಬ ಒಳ್ಳೆಯ ವಿದ್ಯಾರ್ಥಿಯ ಲಕ್ಷಣ, ಬರ್ಕೋಬೇಕು. ಅವ್ರು ಹೇಳಿದ್ರಲ್ಲ, ಎಷ್ಟು ಚಂದಿತ್ತಲ್ಲ, ಭೂಗೋಳದಲ್ಲಿ ಸೇರೋರು ಹಲವರು, ಅಂಥದ್ದೇ ಒಂದು ಮಾತನ್ನು ವಿವೇಕಾನಂದರು ಹೇಳ್ತಾರೆ. ದ ಹಿಸ್ಟರಿ ಆಫ್ ದ ವರ್ಲ್ಡ್ ಇಸ್ ದ ಹಿಸ್ಟರಿ ಆಫ್ ಹ್ಯೂಮನ್ ದೋಸ್ ಹೂ ಬಿಲೀವ್ ದೆಮ್ಸೆಲ್ಫ್. ಇಡೀ ಜಗತ್ತಿನ ಚರಿತ್ರೆಯಲ್ಲಿ ಕೆಲವು ಜನರು ಮಾತ್ರ ಕಥಾನಾಯಕರಿದ್ದಾರೆ. ಯಾರಿಗೆ ತಮ್ಮಲ್ಲಿ ನಂಬಿಕೆ ಇತ್ತೋ ಅವ್ರು ಮಾತ್ರ ಚರಿತ್ರಾರ್ಹ ವ್ಯಕ್ತಿ ಆಗ್ತಾರೆ. ಅಂಥದ್ದೊಂದು ವಿಚಾರವನ್ನು ರಾಬಿನ್ ಶರ್ಮಾ ಅವರು ಹೇಳ್ತಾರೆ. ಕೈಸನ್ ಅಂದರೆ ನಿರಂತರ ಅಂತ್ಯವಿಲ್ಲದ ಪ್ರಗತಿ. ವಿ ಹ್ಯಾವ್ ನಾಟ್ ಟು ಸ್ಟಾಪ್. ನಿಲ್ಲಂಗಿಲ್ಲ, ನಡೆಯೋದು ಬಿಡಂಗಿಲ್ಲ. ನಿಲ್ಲಂಗಿಲ್ಲ, ನಡೆಯೋದು ಬಿಡೋಂಗಿಲ್ಲ. ಎಡವಿದ್ರು ಬಿದ್ದ ಮೇಲೆ ಏಳದೆ ಇರೋಂಗಿಲ್ಲ. 10 ಸರಿ, 100 ಸರಿ, 1000 ಸರಿ ಬಿದ್ದರೂ ನಡಿಬೇಕು ಅನ್ನೋ ಛಲನ ಎದೆ ಒಳಗಡೆಯಿಂದ ಕಮರೋದಕ್ಕೆ ಬಿಡೋದಿಲ್ಲ. ದಟ್ ಈಸ್ ಕಾಲ್ಡ್ ಕೈಸನ್. ಅವರೊಂದು ಎಕ್ಸಾಂಪಲ್ ಕೊಡ್ತಾರೆ, ಅದನ್ನೆಲ್ಲರೂ ಸೇರಿ ಒಂದು ಪ್ರಾಕ್ಟಿಕಲ್ ಮಾಡೋಣ. ಎಲ್ಲರೂ ಕೈ ಎತ್ತಿ. ಗುಡ್, ಥ್ಯಾಂಕ್ ಯು. ಇನ್ನೊಂದು ಸ್ವಲ್ಪ ಮೇಲೆ ಎತ್ತಿ. ವೆರಿ ಗುಡ್. ಇನ್ನೊಂದು ಸ್ವಲ್ಪ ಮೇಲೆ ಎತ್ತಿ. ಥ್ಯಾಂಕ್ ಯು. ಇಳಿಸಿ. ನಾ ಏನು ಹೇಳಿದ್ದೆ, ನೀವೇನು ಮಾಡಿದ್ರಿ? ನೀವು ಎಷ್ಟು ಎತ್ತೋದಕ್ಕೆ ಸಾಧ್ಯ ಇದೆಯೋ ಅಷ್ಟು ಪೂರ್ಣ ನೀವು ನಿಮ್ಮ ಕೈಯನ್ನು ಯಾಕೆ ಎತ್ತಿಲ್ಲ? ನಾನು ಸ್ವಲ್ಪ ಎತ್ತಿ ಅನ್ನ, ಮತ್ತು ನೀವು ಸ್ವಲ್ಪ ಯಾಕೆ ಎತ್ತೀರಿ? ನಾನು ಕೈ ಎತ್ತಿರಿ ಅಂದ್ರೂ ನೀವು ಸ್ವಲ್ಪ ಕೈ ಎತ್ತಿದ್ರಲ್ಲ. ದಿಸ್ ಈಸ್ ಕಾಲ್ಡ್ ಹರ್ಡಲ್ಸ್ ಟು ದಿ ಪರ್ಸನಾಲಿಟಿ ಡೆವಲಪ್ಮೆಂಟ್. ನಮ್ಮ ವೈರಿಗಳು ಹೊರಗೆ ಎಲ್ಲೂ ಇಲ್ಲ. ನಾವು ಸುಮ್ಮನೆ ಹೇಳ್ತೀವಿ, ನಮ್ಮ ಹಣ್ಯಾಗ ಬರ್ದಿಲ್ರಿ, ನಮ್ಗೆ ಯಾರೂ ಸಿಗ್ಲಿಲ್ರಿ, ಚಲೋ ಸರ್ ಸಿಗ್ಲಿಲ್ಲ, ಚಲೋ ಆಫೀಸರ್ ಸಿಗ್ಲಿಲ್ಲ, ಚಲೋ ಆಪ್ ಸಿಗ್ಲಿಲ್ಲ, ಚಲೋ ಅವು ಸಿಗ್ಲಿಲ್ಲ, ಹಿಂಗಾಗಿ ನನ್ನ ಹಣಿ ಬರಹ ಏನು ಮಾಡೋದು ಅಂತ ಅಲ್ಲಿ ಕುತ್ಕೊಂಡಿರ್ತಾರೆ ಬಾಂಡಿ ತೊಳೆಯುವ ಹಣೆ ಬರಹನ ಸೃಷ್ಟಿ ಮಾಡ್ಕೊಂಡಿದ್ದು ನಾವೇ. ವಿ ಆರ್ ದ ಕ್ರಿಯೇಟರ್ ಆಫ್ ಅವರ್ ಓನ್ ಡೆಸ್ಟಿನಿ. ನಾನೇನು ಹೇಳಿದ್ದೆ, ನೀವೇನು ಮಾಡಿದ್ರಿ? ನೀವು ಯಾಕಷ್ಟೇ ಎತ್ತಿದ್ರಿ? ಯಾಕಷ್ಟೇ ಎತ್ತಿದ್ರಿ ಅಂದರೆ ನಿಮಗೆ ಗೊತ್ತಿಲ್ಲ ನೀವು ಇನ್ನೂ ಪೂರ್ಣ ಕೈ ಎತ್ತಬಹುದಾಗಿತ್ತು ಅಂತ. ಯಾರಿಗೆ ತನ್ನಲ್ಲಿ ನಂಬಿಕೆ ಇಲ್ಲವೋ, ಯಾರು ಮುನ್ನಡೆಯುವ ಮನಸ್ಸನ್ನು ಹೊಂದಿಲ್ಲವೋ, ಮುನ್ನುಗ್ಗುವ ಛಲವನ್ನೇ ಅಸ್ತ್ರವಾಗಿ ನಡೆಯುವುದನ್ನು, ಬದುಕುವುದನ್ನು ರೂಢಿ ಮಾಡಿಕೊಳ್ಳುವುದಿಲ್ಲವೋ, ಅವನನ್ನು ಉದ್ಧಾರ ಮಾಡುವುದಕ್ಕೆ ಸ್ವತಃ ದೇವರಿಂದಲೂ ಸಾಧ್ಯವಿಲ್ಲ ಅಂತ ವಿವೇಕಾನಂದರು ಮಾತಾಡ್ತಾರೆ. ದಟ್ ಈಸ್ ವೈ ಹಿ ಟೋಲ್ಡ್ ದಟ್ ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಬಿಲೀವ್ ಯುವರ್ ಸೆಲ್ಫ್. ಯು ಕ್ಯಾನ್ ಚೇಂಜ್ ಎನಿಥಿಂಗ್ ಆ್ಯಂಡ್ ಎವರಿಥಿಂಗ್ ಇನ್ ದಿಸ್ ವರ್ಲ್ಡ್. ಯು ಹ್ಯಾವ್ ಮಾರ್ವಲಸ್ ಪವರ್. ದ ಮೋಮೆಂಟ್ ಯು ಫಿಯರ್ ಯು ಆರ್ ಡೆಡ್. ಯಾವ ಕ್ಷಣ ನೀನು ಅಂಜ್ತೀಯೋ, ಯಾವ ಕ್ಷಣ ಆಗೋದಿಲ್ಲ ಅಂತ ನೀನು ಅಂದ್ಕೊಳ್ತೀಯೋ, ಆ ಕ್ಷಣ ನೀನು ಜೀವಚ್ಛವ. ಸ್ವಾಮಿ ವಿವೇಕಾನಂದರು ಹೇಳಿದ ಮಾತು. ನನ್ನ ಕೈಲಿ ಆಗೋದಿಲ್ಲ ಅಂದರೆ, ನನಗಿದು ಸಾಧ್ಯ ಇಲ್ಲ ಅಂತ ನೀನು ತಲೆಯಲ್ಲಿ ಬಂದರೆ ಯಾವ ಕಾರಣಕ್ಕೂ ನೀನು ಉದ್ಧಾರ ಆಗೋದಿಲ್ಲ, ಯಶಸ್ಸು ನಿನ್ನ ಹತ್ರ ಬರೋದಿಲ್ಲ ಅಂತ ಹೇಳ್ತಾರೆ. ದಟ್ ಈಸ್ ಕಾಲ್ಡ್ ಕೈಸನ್. ರಿಮೆಂಬರ್ ದಿಸ್ ವರ್ಡ್ ಆಲ್ವೇಸ್. ಕೈಸನ್. ಕೈಸನ್ ಅಂದರೆ
you have that power. You have to identify your own capacities and your caliberness. You have to know what you are, and you have to know what is your weakness. Then when you realize that you have some weaknesses, you have to avoid your weaknesses, then definitely you will be nearer to your goal, and 100% finally you will reach your goal. That is personality development. ಅಷ್ಟೇ ಅದರೊಳಗೆ ಏನು ಭಾಳ ದೊಡ್ಡ ಮಾತಿಲ್ಲ. ಅದಕ್ಕೆ 100 ಪುಸ್ತಕ ಓದಬೇಕು, 100 ಕಾರ್ಯಾಗಾರಗಳನ್ನು ಅಟೆಂಡ್ ಮಾಡಬೇಕು ಅಂತೇನು ಇಲ್ಲ. ವ್ಯಕ್ತಿತ್ವ ವಿಕಸನ ಅಂದರೆ ನಾನಾಗಿ ಬದುಕುವುದು, ನನ್ನೊಳಗಡೆ ಇರುವಂತಹ ಎಲ್ಲ ಸದ್ಗುಣಗಳನ್ನು ಅನಾವರಣ ಮಾಡುವುದಕ್ಕಾಗಿ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಳ್ಳುವುದು, ನನಗೆ ಗೊತ್ತಿರುವ ನನ್ನೊಳಗಿರುವ ನನ್ನ ಬೆಳವಣಿಗೆಗೆ ಮಾರಕವಾಗಿರುವಂಥ ದುಷ್ಟ ಸ್ವಭಾವಗಳನ್ನೆಲ್ಲ ಒಳಗೇ ಇದ್ದು ಎಂದೆಂದಿಗೂ ಮತ್ತೇಳದಂತೆ ಅಲ್ಲಿಯೇ ಅದು ಬಿಡುವುದು. ಸಿ ದ ಬ್ಯೂಟಿ ಆಫ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಇದಕ್ಕೆ 10,000 50,000 ಕೊಟ್ಟು ಕಾರ್ಯಾಗಾರ ಮಾಡೋರು ಇದ್ದಾರೆ ಬೆಂಗಳೂರಿನಲ್ಲಿ. ನಂಗೆ ಅವ್ರು ಏನು ಹೇಳ್ತಾರೆ ಅದೇ ದೊಡ್ಡ ಕನ್ಫ್ಯೂಷನ್. ನಿಮ್ಗೆ 1ನೇ ಕ್ಲಾಸಿಂದ ಈಗ PUC ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಶಾಲೆಯಲ್ಲಿ ಟೀಚರ್ಸ್ ಸರ್ ಲೆಕ್ಚರ್ಸ್ ಏನು ಹೇಳಿದಾರಲ್ಲ, ಇದನ್ನ ಬಿಟ್ಟು ಪರ್ಸನಾಲಿಟಿ ಡೆವಲಪ್ಮೆಂಟ್ ಇನ್ನೇನು ಇರ್ತದೆ? ಅವ್ರು ಹೇಳ್ಯಾರಿಲ್ಲೋ ಚಲೋ ಇರ್ರಿ ಅಂತ. ಚಲೋ ಇರ್ರಿ ಈಸ್ ದ ಫೈನಲ್ ಡೆಫಿನೇಷನ್ ಫಾರ್ ದ ಪರ್ಸನಾಲಿಟಿ ಡೆವಲಪ್ಮೆಂಟ್. ಚಪ್ಪಾಳೆ ಹೊಡಿಬೇಕಿತ್ತು. ಚಲೋ ಇರ್ರಿ, ಚಲೋ ಕೆಲಸ ಮಾಡ್ರಿ, ನಕ್ಕೋತಿರ್ರಿ, ದೀಸ್ ಆರ್ ದ ಫೈನಲ್ ಡೆಫಿನೇಷನ್ಸ್. ಆದ್ದರಿಂದ ವ್ಯಕ್ತಿತ್ವ ವಿಕಸನ ಆಗಬೇಕಾದ್ರೆ ಆಂತರಿಕ ಯಶಸ್ಸು ಬಹಳ ಮುಖ್ಯ. ಸರ್ ಅದನ್ನು ಬಹಳ ಚಂದ ಹೇಳಿದರು. ಅವರು ಬಹುತೇಕ ಗಡಿಯಾರ ನೋಡಿ ಮಾತು ಮುಗಿಸಿದ್ರು ಅಂತ ಕಾಣಿಸ್ತದೆ. ಬಾಹ್ಯ ಯಶಸ್ಸು ಆಂತರಿಕ ಯಶಸ್ಸನ್ನು ಅವಲಂಬಿಸಿದೆ. ಆ ಪುಸ್ತಕದಲ್ಲಿದೆ, ಫೆರಾರಿ ಮಾರಿದ ಫಕೀರ ಪುಸ್ತಕದಲ್ಲಿ. ನೀವು ಹೊರಗಡೆ ತುಂಬ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕಾದ್ರೆ, ದೊಡ್ಡ ಸ್ಥಾನ ಏರಬೇಕಾದ್ರೆ, ದೊಡ್ಡ ಮಾನ ಸಂಪಾದಿಸಬೇಕಾದ್ರೆ ಒಳಗಡೆ ನೀವು ತುಂಬ ಸುಧಾರಣೆ ಆಗುವಂಥ ಅವಶ್ಯಕತೆ ಇದೆ. ಒಳಗಡೆ ನೀವು ಸುಧಾರಿಸಿಲ್ಲ ಅಂದರೆ ಹೊರಗಡೆ ನೀವು ಸುಧಾರಿಸೋದಿಲ್ಲ. ಅಕಸ್ಮಾತ್ ಸುಧಾರಿಸಿದ್ರು ಅದಕ್ಕೆ ಕಿಮ್ಮತ್ತಿರೋದಿಲ್ಲ. ಇನ್ನೊಮ್ಮೆ ಹೇಳ, ಹೊರಗಡೆ ನೀವು ಸುಧಾರಿಸ್ಬೇಕಾದ್ರೆ ಒಳಗಡೆ ನೀವು ಸುಧಾರಿಸ್ಬೇಕು. ಒಳಗಡೆ ನೀವು ಸುಧಾರಿಸಲಿಲ್ಲ ಅಂದರೆ ಹೊರಗಡೆ ಸುಧಾರಿಸೋದಕ್ಕೆ ಆಗೋದಿಲ್ಲ. ಅಕಸ್ಮಾತ್ ಹೊರಗಡೆ ನೀವು ಸುಧಾರಿಸಿದ್ರು ಅದಕ್ಕೆ ಕಿಮ್ಮತ್. ಅವನೇನು ಬಿಡು ಅಂತಾರೆ ಸಾಹೇಬ್ರು, ಅದನ್ನೇ ಹೇಳಿದ್ದು. ಅವನೇನು ಬಿಡು ಅಂತಾರೆ. ಅವನೇನು ಬಿಡು ಅಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿಲ್ಲ ಅಂತಾರೆ. ಅವರ ಅಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿದೆ. ಬಾಹ್ಯ ಯಶಸ್ಸು ಆಂತರಿಕ ಯಶಸ್ಸನ್ನು ಅವಲಂಬಿಸಿದೆ. ಅಸಾಧ್ಯ ಅನ್ನುವುದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದರಲ್ಲೂ ವಿದ್ಯಾರ್ಥಿ ಜೀವನದಲ್ಲಿ ಇಂತಹ ಸಂಗತಿಗಳನ್ನು ಚಾಕಚಕ್ಯತೆಯಿಂದ ಕೇಳಿ ಪಾಲಿಸುವ ಜಾಣತನವನ್ನು ಪ್ರದರ್ಶಿಸಬೇಕು. ದಿಸ್ ಇಸ್ ಏನೋ ಇಂಗ್ಲೀಷ್ನಲ್ಲಿ ಮಾತಿದೆಯಲ್ಲ, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್. ಎಷ್ಟು ಚಂದ ಬರ್ತಾರೆ. ಯಾರು ಬರ್ತಾರೆ ಗೊತ್ತಿದೆ ನಿಮಗೆ? ಒಂದ್ಸರಿ ಸರ್ಚ್ ಮಾಡಿ ನೋಡಿ, ಹೂ ಟೋಲ್ಡ್ ದಿಸ್ ಫಸ್ಟ್. ಸ್ಟೂಡೆಂಟ್ ಲೈಫ್ ಈಸ್. ಅದನ್ನು ಯಾಕೆ ಅಂದಿದ್ದಾರೆ ಅಂದರೆ, ಮುಂದಿನ ಜೀವನ ರೂಪ ಮಾಡಿಕೊಳ್ಳೋದಕ್ಕೆ ಬೇಕಾದ ಎಲ್ಲ ತಯಾರಿ ಮಾಡಿಕೊಳ್ಳೋದಕ್ಕೆ ಒಂದು ಬ್ಯೂಟಿಫುಲ್ ಸ್ಟೇಜ್ ಇದೆ. ಸರ್ ಹೇಳಿದ್ರಲ್ಲ, ಮಾರ್ಕ್ಸ್ ನೆವರ್ ಮ್ಯಾಟರ್ಸ್, ಪೊಸಿಷನ್ ನೆವರ್ ಮ್ಯಾಟರ್ಸ್. ಮಾರ್ಕ್ಸು ಪೊಸಿಷನ್ನು ಯಾವಾಗೂ ಮ್ಯಾಟರ್ ಆಗೋದಿಲ್ಲ. ಇಟ್ ಓನ್ಲಿ ಮ್ಯಾಟರ್ಸ್ ಇಫ್ ಯು ಆರ್ ಪ್ಯೂರ್ ಆರ್ ನಾಟ್, ಇಫ್ ಯು ಆರ್ ಸ್ಟ್ರಾಂಗ್ ಆರ್ ನಾಟ್. If you are pure, if you are strong, you are equal to the whole world. Swami Vivekananda has told this. You are equal to the whole world. ಸಾಹೇಬ್ರು 3 ಸರಿ ಒಬ್ಬ ಮಹಾತ್ಮನ ಹೆಸರು ಹೇಳಿದರು. ಯಾರು ಹೇಳಿ? ಏನಿತ್ತು ಅವ್ರ ಹತ್ರ? ಶರೀರದ ಮೇಲೆ ಹಾಕೊಳ್ಳೋದಕ್ಕೆ 4 ಬಟ್ಟೆ ಬಿಟ್ರೆ ನಂದು ಅನ್ನೋದು ಏನೂ ಇರಲಿಲ್ಲ. ಬೆಳಿಗ್ಗೆ 4:30 5 ಗಂಟೆಗೆ 10,000 20,000 50,000 75,000 ಜನ ಓಡಿ ಬಂದು ಕೂತ್ಕೊಳ್ಳೋರು. ಅಲ್ಲ ರೈಟ್ ಆರ್ ರಾಂಗ್? ಅದನ್ನೇ ವಿವೇಕಾನಂದ ಹೇಳಿದ್ರು, ಇಫ್ ಯು ಆರ್ ಪ್ಯೂರ್, ಇಫ್ ಯು ಆರ್ ಸ್ಟ್ರಾಂಗ್, ಯು ವಿಲ್ ಈಕ್ವಲ್ ಟು ದಿ ಹೋಲ್ ವರ್ಲ್ಡ್. ಇಡೀ ಜಗತ್ತಿಗೆ ನೀನು ಸಮ ಆಗಬಲ್ಲೆ ಅಂತ. ವ್ಯಕ್ತಿತ್ವ ವಿಕಸನ ಅನ್ನೋ ಸಂಗತಿ ಇದೆಯಲ್ಲ, ಅದು ನಮ್ಮ ಒಳಗಿನ ಸಾಮ್ರಾಜ್ಯವನ್ನು ನಾವು ಜಯಿಸುವಂಥ ಚಾಕಚಕ್ಯತೆಗೆ ಸಂಬಂಧಪಟ್ಟಿದೆ.
ನಮ್ಮ ಒಳಗಡೆನೇ ನಮ್ಮ ಶತ್ರುಗಳಿದ್ದಾರೆ. ನಮ್ಮ ಶತ್ರುಗಳು ಯಾರು ಅನ್ನುವಂಥ ವಿದ್ಯಮಾನವನ್ನ ನಾವು ಬುದ್ಧಿವಂತಿಕೆಯಿಂದ ಗುರುತಿಸುವಂತಹ ಕಲೆಯನ್ನು ಸಂಪಾದಿಸೋದಕ್ಕೆ ಶಿಕ್ಷಣ ಅಂತ ಕರೀತಾರೆ. ಎಜುಕೇಶನ್ ಮೀನ್ಸ್ ನಮ್ಗೇನು ಬೇಕು ನಮ್ಗೇನು ಬೇಡ ಅಂತ ಡಿಸೈಡ್ ಮಾಡೋದು. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಹಾಗಾದ್ರೆ ಏನು ಮಾಡ್ಬೇಕು ನಾವು ಅಂದರೆ, ಯಾವುದೇ ಕಾರಣಕ್ಕೂ ಸಮಯವನ್ನು ಮುಂದೂಡದೆ, ವಿಳಂಬ ಪ್ರವೃತ್ತಿಯನ್ನು ಪ್ರದರ್ಶಿಸದೆ, ಸಿಕ್ಕ ಅವಕಾಶವನ್ನು ಸ್ಪಷ್ಟವಾಗಿ ಬಳಸ್ಕೋಬೇಕು. ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ ಅನ್ನುವಂಥವ್ರಿಗಿಂತ ಮೂರ್ಖರು ಜಗತ್ತಿನಲ್ಲಿ ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೋಕ್ರಾಸ್ಟಿನೇಷನ್ ಇಸ್ ದ ಥೀಫ್ ಆಫ್ ಟೈಮ್ ಅಂತ ಒಂದು ಮಾತಿದೆ. ಮುಂದೂಡೋ ಪ್ರವೃತ್ತಿ ಇದೆಯಲ್ಲ, ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ, ಆಮೇಲೆ ಸುಧಾರಿಸ್ತೀನಿ, ಈಗೇ ನನಗೆ ವಯಸ್ಸಾಗಿದೆ, ಇದು ಎಂಜಾಯ್ ಮಾಡೋ ಟೈಮು. ಇದು ಕೇಳಿದ್ರೆ ಯಾವಾಗ? ಇದು ಎಂಜಾಯ್ ಮಾಡೋ ಟೈಮು. ಇನ್ನೂ ಪರ್ಸನಾಲಿಟಿ ಡೆವಲಪ್ಮೆಂಟ್ ಭಾಳ ದೂರ ಇದೆ, ಇನ್ನೂ ಗುಡಿಗೆ ಹೋಗೋದು ಭಾಳ ದೂರ ಇದೆ, ಓದಾಕ ಮುಂದೆ ಭಾಳ ಟೈಮ್ ಇದೆ ಅಂತಾರಲ್ಲ, ದೇ ಆರ್ ಲೂಸಿಂಗ್ ಸಮಥಿಂಗ್ ಎಲ್ಸ್. ಅದು ಮತ್ತೆ ಯಾವಾಗಲೂ ಪಡೆಯಲಾರದಂಥ ಯಾವುದೋ ಸಂಗತಿಯನ್ನು ಕಳೆದುಕೊಳ್ಳುವಂಥ ಮೂರ್ಖರಾಡೋ ಮಾತು. ಪ್ರೋಕ್ರಾಸ್ಟಿನೇಷನ್ ಈಸ್ ದಿ ಥೀಫ್ ಆಫ್ ಟೈಮ್. ಟೈಮ್ ಈಸ್ ವೆರಿ ಪ್ರೀಶಿಯಸ್ನ. ಟೈಮ್ ಒಂದ್ಸರಿ ಪಾಸ್ ಆಯಿತು ಅಂದರೆ, ಒಂದ್ಸರಿ ಅದು ಮಿಸ್ ಆಗೋಯ್ತು ಅಂದರೆ ಸಿಗಲ್ಲ. ಒಂದು ಮಾತಿದೆ, ಬಾಲ್ಯದಲ್ಲಿ ನನಗೆ, ಚೀನಿಗಾದೆ ಇದು, ಬಾಲ್ಯದಲ್ಲಿ ನನಗೆ ಮನಸ್ಸಿತ್ತು, ಗುರಿ ಇರಲಿಲ್ಲ. ಯೌವನದಲ್ಲಿ ನನಗೆ ಗುರಿ ಇದೆ. ನಿಮಗೆಲ್ಲ ಗೊತ್ತಿದೆ, ಎಷ್ಟು ಚಂದ ಇದೆಯಲ್ಲ. ಬಾಲ್ಯದಲ್ಲಿ ನನಗೆ ಮನಸ್ಸಿತ್ತು, ಗುರಿ ಇರಲಿಲ್ಲ. ಯೌವನದಲ್ಲಿ ಗುರಿ ಇದೆ, ಮನಸ್ಸಿಲ್ಲ. ಮುಪ್ಪಿನಲ್ಲಿ ಎರಡೂ ಇದೆ, ಟೈಮ್ ಇಲ್ಲ. ಎಷ್ಟು ಚಂದ ಇದೆಯಲ್ಲ. ಯೌವನಕ್ಕೆ ವಿವೇಕ ಇಲ್ಲ, ವೃದ್ಧಾಪ್ಯಕ್ಕೆ ಸಮಯ ಇಲ್ಲ. ಅದೇ ಪುಸ್ತಕ. ನೆನ್ನೆ ಸತ್ತಿದೆ, ಸಾಯುವ ಮುನ್ನ ಇಂದನ್ನು ಹೆತ್ತಿದೆ, ಇಂದು ಬರಲಿರುವ ನಾಳೆಯನ್ನು ತನ್ನ ಗರ್ಭದಲ್ಲಿ ಹೊತ್ತಿದೆ. ದಿನ ದಿನದ ಕಥೆ. ಒಂದು ಸೆಕೆಂಡ್ ನಿಮಿಷ ಆಗೋದಕ್ಕೆ, ನಿಮಿಷ ಅವರ್ ಆಗೋದಕ್ಕೆ, ಅವರ್ ಡೇ ಆಗೋದಕ್ಕೆ, ಡೇ ವೀಕ್ ಆಗೋದಕ್ಕೆ, ವೀಕ್ ಮಂತ್ ಆಗೋದಕ್ಕೆ, ಮಂತ್ ಇಯರ್ ಆಗೋದಕ್ಕೆ ಹೆಚ್ಚಿಗೆ ಸಮಯ ಬೇಕಾಗಿಲ್ಲ. ನಮಗೆ ಗೊತ್ತೇ ಇರಲಾರ್ದ ಹಾಗೆ ನಮ್ಮ ಸಮಯ ಕಳೆದು ಹೋಗ್ತಿರ್ತದೆ. ಅವ್ರು ಬರೀತಾರೆ ಆ ಪುಸ್ತಕದಲ್ಲಿ, ಕೈ ಬೆರಳುಗಳ ನಡುವಿನ ಜಾಗೆಯಲ್ಲಿ ಮರಳಿನ ಕಣಗಳು ಜಾರಿ ಹೋದಂತೆ ಸಮಯ ಜಾರಿ ಹೋಗುತ್ತದೆ. ಎಷ್ಟು ಚಂದಿಲ್ಲ. ಕೈ ಬೆರಳಿನ ನಡುವಿನ ಜಾಗೆಯಲ್ಲಿ ಮರಳಿನ ಕಣಗಳು ಜಾರಿ ಹೋದಂತೆ ನಮ್ಮ ಅರಿವಿಗೆ ಬಾರದೆ ಸಮಯ ಜಾರಿ ಹೋಗುತ್ತಿರುತ್ತದೆ. ಇನ್ನೊಂದು ಮಾತು ಎಷ್ಟು ಚಂದ ಇದೆ ನೋಡಿ. ಜೀವನದಲ್ಲಿ ಏನನ್ನು ಸಾಧಿಸಬೇಕು ಎಂದು ದೃಢವಾಗಿ ನಿರ್ಧರಿಸಿ ಆರಂಭಿಸುವುದರಲ್ಲಿಯೇ ಸಮಯ ಕಳೆದು ಹೋಗುತ್ತೆ. ಭಾಳ ಜನ ಏನಂತಾರೆ, ನೋಡಬೇಕಾದ್ರೆ ನಾನು ಮುಂದೆ ವರ್ಷದಿಂದ ಹೆಂಗಿರ್ತೀನಿ, ನಾಳೆಯಿಂದ ನೋಡಿ ನನ್ನ ಟೈಮ್ ಟೇಬಲ್ ಹೆಂಗಿರ್ತೈತಿ, ನಿಂದೇನು ಮಾಡೋಕ್ಕೆ ಇದ್ದೀನಿ. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ನಾ. ಲೀವ್ ಟುಡೇ ಯಾರ್. ಟುಡೇ ಈಸ್ ಯುವರ್ಸ್. ವಿ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್ ಟುಮಾರೋ. ಎಸ್ಟರ್ಡೇ ಇಟ್ ಈಸ್ ನಾಟ್ ಇನ್ ಯುವರ್ ಹ್ಯಾಂಡ್. ಇಟ್ ಗಾನ್ ಅವೇ. ಅದು ಹೋತದು. ನಾಳೆ ಬರ್ತಿರ್ತೀವಿಲ್ಲ ಯಾರಿಗೂ ಗೊತ್ತು. ನಾಳೆ ಬರ್ತಿರ್ತೀವಿ, ನಾವು ಇರ್ತೇವಿಲ್ಲ ಯಾರಿಗೂ ಗೊತ್ತು. ಏನಾದ್ರು ಮಾಡಬೇಕು ಅಂತ ನಿರ್ಧಾರ ಮಾಡೋದ್ರೊಳಗಡೆ ಸಮಯ ಕಳೆದು ಹೋಗುತ್ತೆ. ಸಮಯ ಕಳೆದು ಹೋಗುವ ಮುನ್ನ ನಾವು ನಮ್ಮ ತಯಾರಿ ಮಾಡ್ಕೊಂಡಿರ್ತೀವಿ. ಲೈಫ್ ಮೀನ್ಸ್ ಪ್ರಿಪ್ರೇಷನ್. ಪ್ರಿಪ್ರೇಷನ್ ಟು ಲಾಫ್, ಪ್ರಿಪ್ರೇಷನ್ ಟು ವೀಪ್. ಅಳೋದಕ್ಕೆ, ನಗೋದಕ್ಕೆ, ತಯಾರಿ ಮಾಡ್ಕೊಳ್ಳೋದಕ್ಕೆ ಜೀವನ ಅಂತಾರೆ. ಗೊತ್ತಾ ನಿಮ್ಗೆ ಇದು? ಈಗ ನೀವೇನು ಮಾಡ್ತಿದ್ರಿ ಗೊತ್ತಾ? ಯು ಆರ್ ಪ್ರಿಪೇರಿಂಗ್ ಟು ಲಾಫ್ ಆರ್ ವೀಪ್. ಚಲೋ ಮಾರ್ಕ್ಸ್ ತೊಗೊಂಡ್ರಿ, ಎಲ್ಲರ ಚಲೋ ಸೆಟ್ಲ್ ಆದ್ರಿ, ನಕ್ಕೋತಿರ್ತೀರಿ. ಆಗಲಿಲ್ಲಪ್ಪ ಏನು ಮಾಡೋದು ಅಂತ ಕೂತ್ರಿ, ಅಳ್ಕೋತಿ. ಡು ಯು ನೋ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಫೇಲ್ಯೂರ್? ಸೋತವರಿಗೂ ಮತ್ತು ಗೆದ್ದವರಿಗೂ ವ್ಯತ್ಯಾಸ ಇದೆ. ಏನು ಅಂದರೆ, ಗೆದ್ದವರು ಮಾಡಿದ್ದನ್ನು ಮಾಡಲು ಇಷ್ಟಪಡದಿರುವುದೇ ಸೋತವರು ಮತ್ತು ಗೆದ್ದವರ ನಡುವಿನ ವ್ಯತ್ಯಾಸ. ಗೆದ್ದವರಿಗೆ ಕಷ್ಟ ಇರುತ್ತೆ, ಆದರೂ ಅವರು ಕಷ್ಟ ಸಹಿಸ್ಕೋತಾರೆ. ಸೋತವರಿಗೆ ಕಷ್ಟ ಇರೋದಿಲ್ಲ, ಕಷ್ಟ ಅಂದರೆ ಇಷ್ಟನೇ ಬರೋದು. ಸರ್ ಹೇಳ್ತಾರೆ, ಕೋಳಿ ಸರ್ ಅಸೈನ್ಮೆಂಟು ಬರೀಲಿ ಅಂತಾರೆ, ಎಕ್ಸಾಮ್ ಬರೀಲಿ ಅಂತಾರೆ. ಅವ್ರಿಗೇನು ಗೊತ್ತಿತ್ತು ನಮ್ಮ ಕೈ ಎಷ್ಟು ಹೋಯ್ತಾವು.
ಇದೇ ಕಾಲೇಜಲ್ಲಿ ಕಲಿತವರು AC, DC, PSI, DYPC ಏನೇನೇನೇನೋ ಆಗ್ಯಾರ. ಅವ್ರು ಯಾರು ಕಂಪ್ಲೇಂಟ್ ಮಾಡಲಿಲ್ಲ, ಅಂದಿಲ್ಲ ಅನ್ನೋದಿದೆಯಲ್ಲ, ಅನ್ನೋದು ಬರುತ್ತೆ. ವಿ ಹ್ಯಾವ್ ಟು ಬಿ ಪ್ರಿಪೇರ್. ನಾವು ಯಾವಾಗಲೂ ತಯಾರಿರ್ಬೇಕು ಚಲೋ ಕೆಲಸ ಮಾಡೋಕೆ, ನಮ್ಮ ಸಲುವಾಗಿ. ಜಗತ್ತಿರೋದು ನಮ್ಮ ಸಲುವಾಗಿ, ಲೈಫ್ ಇರೋದು ನಮ್ಮ ಸಲುವಾಗಿ. ನಾವು ಬೇರೆಯವ್ರ ಸಲುವಾಗಿ ಅಫ್ಕೋರ್ಸ್ ಅದು ಬೇರೆ ಸಂಗತಿ. ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂದರೆ ಮೊದಲು ನಾವು ಗಟ್ಟಿ ಆಗಬೇಕು. ಅವ್ರು ಹೇಳಿದ್ರಲ್ಲ 6 ನಿರೂಪಣೆ ಮಾಡೋರು 6. ಆಮೇಲೆ ಅವರು ಆರ್ಥಿಕವಾಗಿ ನಿಮ್ಗೆ ಸಂಬಂಧ ಇಲ್ಲ ಅಂದ್ರೆ ಇವರಿಗೆ ಭಾಳ ಸಂಬಂಧ ಇತ್ತು ಸರ್, ಇವ್ರದ ಖರ್ಚು ಹೆಚ್ಚಿಗೆ ಎಲ್ಲ. ಎಲ್ಲರಿಗೂ ಎಲ್ಲ ಸಂಬಂಧ ಇರ್ತದೆ. ಪೈಸೆಗೂ ಕಿಮ್ಮತ್ತಿದೆ ಅಲ್ಲ, ಪೈಸೆಗೂ ಕಿಮ್ಮತ್ತಿದೆ. ಆದ್ದರಿಂದ ಪ್ರೀತಿಯ ವಿದ್ಯಾರ್ಥಿಗಳೇ, ಸಮಯ ಅನ್ನೋದು ಕೈ ಬೆರಳಿನ ನಡುವಿನ ಸಂಧಿಯೊಳಗಡೆ ಜಾರಿ ಹೋಗುವ ಮರಳಿನ ಕಣ ಇದ್ದ ಹಾಗೆ. ನಿಮಗೆ ಚಾನ್ಸ್ ಸಿಕ್ಕರೆ ಏನಾದರೂ ಚೇಂಜ್ ಮಾಡಿ, ನೀವು ಮಾತ್ರ ಯಾವ ಕಾರಣಕ್ಕೂ ಚೇಂಜ್ ಆಗಬೇಕು. ಒಂದು ಇದನ್ನು ಮುಗಿಸಂತ ಹೇಳ್ತೀನಿ, ನಾನು ಬಿಡ್ತೀನಿ ಮಾಡೋದಂತೆ ಬಿಟ್ಟು ಬಂದಿನಲ್ಲ. ತಮಿಳುನಾಡಿನಲ್ಲಿ, ಆಂಧ್ರ ಪ್ರದೇಶದಲ್ಲಿ ಕೃಷ್ಣ ಅಂತ ಒಂದು ಜಿಲ್ಲೆ ಇದೆ, ಕೇಳಿದ್ದೀರಾ? ಓಕೆ, ಅಫ್ಕೋರ್ಸ್. ಡು ಯು ನೋ ಆಂಧ್ರ ಪ್ರದೇಶ್? ಮೈ ಗಾಡ್, ಎಲ್ಲರೂ ಹೋದಾಗ ಕೇಳ್ತಿರ್ತೀನಿ, ಡು ಯು ನೋ ಆಂಧ್ರ ಪ್ರದೇಶ್, ಡು ಯು ನೋ ತಮಿಳ್ನಾಡು, ಡು ಯು ನೋ ಅಥಣಿ. ನಿಮಗೂ ಕೂತಿರ್ತಾರೆ. ಒಂದು ಕಾಲೇಜ್ ಹೋಗಿದ್ದೆ ಸರ್, ನಾನು ಕಾಲೇಜ್ ಹೆಸರು ಹೇಳೋದಿಲ್ಲ, ಸಾಯಿಬರು ವ್ಯಾಪ್ತಿ ಒಳಗೆ ಬರುತ್ತೆ. ಏನು ಎಲ್ಲ ಟೈ, ಡು ಯು ನೋ ಟೈ? ಹೊಡಿಬೇಕು ಟೈ, ಬಟ್ಟಲ್ಲ ಬಿಗಿ ಹಾಕೋತಾರೋ ಟೈ. ಅದು ಟೈ ಹಾಕೊಳ್ಳೋ ಉದ್ದೇಶ ಬೇರೆ ಗೊತ್ತಾ ನಿಮಗೆ? ಅಲ್ಲಿ ಯುರೋಪಿಯನ್ ಕಂಟ್ರೀಸ್ ಕೋಲ್ಡ್ ಅಲ್ಲ, ನಮ್ಗೆ ತುಂಬಾ ಹೀಟ್. ಆದ್ರೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ, ದೊಡ್ಡ ಅನಾಹುತ ಅದು. ಡು ಯು ನೋ ಜೀನ್ಸ್ ಪ್ಯಾಂಟ್? ಅದು ಯುರೋಪ್ದೇ. ಅಲ್ಲಿ ಬಹಳ ತಂಪು, ಶರೀರನ ಉಷ್ಣ ಇಟ್ಕೋಬೇಕು ಅಂತ ಅದನ್ನು ಕಂಡು ಹಿಡಿದಾರೆ. ನಮ್ಮಲ್ಲಿ ಬಹಳ ಉಷ್ಣ. ಸಾಹೇಬರು ಯಾಕೆ KS ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. ಸ್ವಲ್ಪ ಅಬ್ಸರ್ವೇಷನ್ ಚೆನ್ನಾಗಿದೆ. ಅದಕ್ಕೆ ನಮ್ಮ ದೇಶದಲ್ಲಿ ಜೀನ್ಸ್ ಪ್ಯಾಂಟಿಗೆ ಅಲ್ಲಲ್ಲೇ ಕಿಂಡಿ ಮಾಡಿದ್ದಾರೆ. ನೀವು ಚಪ್ಪಾಳೆ ಹೊಡೆದ್ರಿ ಅಂದ್ರೆ ಕಿಂಡಿ ಪ್ಯಾಂಟ್ ಇದ್ದಾರೆ ಅಂತ. ಊಟ ತನ್ನಿಚ್ಛೆ, ನೋಟ ಪರನಿಚ್ಛೆ ಅಂತ ಒಂದು ಮಾತಿದೆ. ಏನಾದರೂ ಹಾಕೊಳ್ಳಿ, ಇವಾಗ ನಿಮ್ಮ ಇಷ್ಟ. ಓಕೆ, ಎಲ್ಲಿದ್ವಿ? ಆಂಧ್ರ. ಅಲ್ಲಿ ಕೃಷ್ಣ ಅಂತ ಒಂದು ಡಿಸ್ಟಿಕ್ ಇದೆ. ಆ ಡಿಸ್ಟಿಕಲ್ಲಿ ಸೀತಾಪುರಂ ಅಂತ ಒಂದು ಹಳ್ಳಿ. ಡು ಸೀತಾಪುರಂ? ನಿಮ್ಗೆ ಸೀತಾಫಲ ಗೊತ್ತಿರಬೇಕು ಅಂಥದ್ದು ನೆನಪಿಟ್ಕೊಳ್ಳೋದಕ್ಕೆ ಸೀತಾಫಲ ಅಂತ ನೆನಪಿಟ್ಕೊಳ್ಳೋದು. ಅಲ್ಲೊಂದು ಸಣ್ಣ ಮನೆ ಇತ್ತು ಹಳ್ಳಿಯಲ್ಲಿ, ಬಹಳ ಸಣ್ಣ ಹಳ್ಳಿ, ಬಡೂರು ಊರು, ತುಂಬ ಸುಧಾರಿಸಿದ ಊರಲ್ಲ. 30 ವರ್ಷದ ಹಿಂದಿನ ಘಟನೆ. ನೋ ರೋಡ್ಸ್, ನೋ ಬಿಲ್ಡಿಂಗ್ಸ್, ನೋ ಫ್ಯಾನ್, ನೋ ವ್ಯಾನ್, ನೋ ಫೋನ್. ಅವಾಗ ಊರು ಭಾಳ ಚಂದಿದ್ದು, ಮನುಷ್ಯರು ಚಂದಿದ್ದು. ಇವು ಏನು ಬಂದವಲ್ಲ, ಫೋನ್, ಫ್ಯಾನ್, ವ್ಯಾನ್, ಊರು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ಯವು. ಮನುಷ್ಯರಂತೂ ಪೂರ್ತಿನ ಆ ಕಡೆ ಈ ಕಡೆ ಆಗ್ಯಾವ. ಅದ್ರಾಗೂ ನೀವಂತೂ ಅದರೊಳಗೆ ಒಂದು ಲಾಸ್ಟ್ ಎಷ್ಟು ಮಂದಿನ ಹಾಳು ಮಾಡಿದೆ ಸರ್ ಅದು. ಅಯ್ಯೋ ದೇವರು. ಅಂಥದ್ದೊಂದು ಬಡವರು ಊರು, ಸಣ್ಣ ಊರು, ಒಂದು 300 ಕುಟುಂಬ, ಒಂದು ಕುಟುಂಬ, ಗಂಡ ಹೆಂಡತಿ ಇಬ್ಬರೇ ಇದ್ದಾರೆ, ಅವ್ರಿಗೊಂದು ಮಗು ಆಗಿದೆ. ಭಾಳ ಒಳ್ಳೆ ಹುಡುಗ, ಚೂಟಿ ಹುಡುಗ. ಈ ಮಗು ಹುಟ್ಟಿದ ತಕ್ಷಣ ಖುಷಿ ಆಗುತ್ತಲ್ಲ, ಗಂಡು ಹುಡುಗ ಹುಟ್ಟಿದ ತಕ್ಷಣ ಎಲ್ಲರೂ ಏನು ಕೊಡ್ತಾರೆ? ಹುಡುಗಿ ಹುಟ್ಟಿದ ತಕ್ಷಣ ತಪ್ಪಿನೂ ಮಾಡಬಾರ್ದು ಈ ಕೆಲಸ. ನೀವು ನಿಮ್ಮ ಬಾಯಿಗೆ ಬಂತು ನೋಡಿ, ಯಾಕೆ ಹಂಗೆ ಮಾಡ್ತಾರೋ ಏನು. ನಾನು ಅವ್ನು ಕೇಳಿದೆ ಯಾಕೆ ಹಂಗಂತೇಳಿ. ಹಿಂದಿಂದ ಮಾಡ್ಕೋತ ಬಂದಾರಿ, ಹಿಂದಿಂದ ಮಾಡ್ಕೋತ ಬಂದಾರ ಅಂದ್ರೆ ದೇಶ ಇಲ್ಲಿ ತಂದಿಲ್ಲ. ಈಗೇನು ಬೇಕು ಅದನ್ನು ಮಾಡ್ಬೇಕಲ್ಲ. ಆದರೆ ಅವರು ಊರಾಗ ಹೋಗಿ ಪೇಡೆ ಹಚ್ಚೋಂಗಿರ್ಲಿಲ್ಲ, ಕುಲಪುತ್ರ ಹುಟ್ಟಿದ ಅಂತ ಖುಷಿ ಪಡೋಂಗಿರ್ಲಿಲ್ಲ, ಎಲ್ಲರಿಗೂ ಫೋನ್ ಮಾಡಿ ವಿಷಯ ಮುಗಿಸೋಂಗಿರ್ಲಿಲ್ಲ. ಯಾಕೆಂದರೆ
ಹುಟ್ಟಿದ ಹುಡುಗ ನೋಡೋದಕ್ಕೆ ಮುತ್ತಿದ್ದಂಗಿದ್ದ, ಆದರೆ ಆಯುಷ್ ಪೂರ್ತಿ ನೋಡೋದಕ್ಕೆ ಅವನಿಗೆ ಎರಡು ಕಣ್ಣೇ ಇರಲಿಲ್ಲ. ನಿಮ್ಮ ಕಥೆ ಕೇಳಿ ಹಿಂಗಾಗ್ತಾ ಇದೆ. ಹೆತ್ತೊಡಲ್ಲ ಅವ್ರ ಅಪ್ಪ ಅವ್ರಿಗೆ ಎಷ್ಟು ಹೊಟ್ಟೆ ನೋವಾಗಿರ್ಬೇಕು, ಎಷ್ಟು ಕರಳು ಯೋಚ್ಕೊಂಡಿರ್ಬೇಕು. ಒಂದು 4-5 ಮಂದಿ ಬಂದು ಹೇಳಿದ್ರು, ಏನ್ರಿ ನಿಮ್ಗೆ ಎಂಥ ಬ್ಯಾಡ್ ಲಕ್ ಇದೆ, ಹಿಂಗ. ಒಂದು 4-5 ಮಂದಿ ಊರಾಗ ಇದಕ್ಕೆ ಇರ್ತಾರೆ ಅಂಬೋದು. ರೈಟ್ ಆರ್ ರಾಂಗ್? 100% ಎಕ್ಸ್ಪರ್ಟ್ಸ್ ಅವರು. PH ಅದಕ್ಕಿಂತ ದೊಡ್ಡ ಯಾವ್ದಾರು ಅವಾರ್ಡ್ ಇದ್ದು ಬಂದು ಹೇಳ್ತಿದ್ರು, ಇಲ್ಲ ನಿಮ್ಗೆ ಹಿಂಗೆ ಆಗಬಾರ್ದಾಗಿ. ಏನು ಸಾಂತ್ವನದ 2 ಮಾತು ಹೇಳಿದ್ರೆ ಮುಗಿತಿತ್ತು. ಹಿಂಗೆ ಆಗಬಾರ್ದಾಗಿತ್ತು, ಹಂಗಾತು ಹಿಂಗಾತು. ಒಂದು ಕೆಲಸ ಮಾಡ್ರಿ, ಈ ಕುರುಡನ್ನ ಇಟ್ಕೊಂಡು ನಿಮ್ಗೆ ಏನು ಪ್ರಯೋಜನ ಇದೆ? ಕೂಸ್ರಿ, ಜಗತ್ ನೋಡ್ಲಾರ್ದ ಕೂಸು. ಹೆತ್ತೊಡಲಿಗೆ ಹೆಂಗೆ ಸಂಕಟ ಆಗ್ತಿರ್ಬೇಕು. ಒಬ್ರು ಹೇಳಿದ್ರಂತೆ, ದಿನಾ ಹಾಲು ಕುಡಿಸುವಾಗ ಒಂದೊಂದು ಭತ್ತದ ಕಾಳನ್ನು ಬಾಯಿಯೊಳಗೆ ಇಟ್ಟುಬಿಡಿ, ಅವ್ನಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ ಆಗಿ ಸತ್ತೋಗ್ಬಿಡ್ತಾನೆ. ನಮಗೆ ಪ್ರಾಬ್ಲಮೇ ಇಲ್ಲ ಅಂತ ನೀವು ಆರಾಮಿರ್ಬೋದಲ್ಲ. ಹಿಂಗೂ ಸಜೆಷನ್ ಕೊಡೋದಾರ. ನಿಮ್ಮ ಅಪ್ಪ ಅವ್ರಿಗೆ ಎಷ್ಟು ಮಂದಿ ಹೇಳಿಲ್ಲ, ಅಲ್ಲೇ ಹಚ್ತಿ ಮಜರಿಟಿಗೆ ಮದುವೆ ಮಾಡಬಾರ್ದು ಅಂತಂದು. ನಿಮ್ಗೆ ಗೊತ್ತಿಲ್ಲ ಇದು. ಓಣ್ಯಾಗ ಯಾರ್ಯಾರು ಏನೇನು ಹೇಳ್ಯಾರೋ ನಿಮ್ಮ ಅವ್ವ. ನೀವು ಸುಮ್ಮನೆ ಯಾವಾಗ ನಿಮ್ಮ ಅವನ ಕೈ ಮೇ ಅವನ ಹೆಗಲ ಮೇಲೆ ಕೈ ಹಾಕಿ ಕೇಳ್ರಿ ನೋಡಿ, ಎಲ್ಲ ಹೇಳ್ತಾರೆ ನಿಮ್ಮ ಜಗಳ ಬೇಡ. ಓಣ್ಯಾರ ಜೊತೆ ಅವ್ರು ಯಾವಾಗಲೂ ಇರೋರು, ಎಲ್ಲ ಯುಗದಾಗೂ ಇರ್ತಾರ. ಅಂಥವ್ರಿಂದ ಏನೂ ಮಾಡೋಕ್ಕಾಗೋದಿಲ್ಲ. ಏನು ಮಾಡೋರು ನಾವು ಬಿಡುಂಗಿ. ಯಾರು ಅದ ಹಾಲು ಕುಡಿಸ್ಕೋತ ಭತ್ತದ ಕಾಳು ಇಟ್ರಿ ಅಂದಲ್ಲ. ಆದ್ರೆ ಅವ್ವ ಅಪ್ಪ ಭಾಳ ಒಳ್ಳೆಯವ್ರು ಇಟ್ರಿ. ಅವ್ರಿಗೆ ಹೆತ್ತು ಕುಡಿನ ಅದು. ಕುರುಡಾದ್ರೇನು, ಕುಂಟಾದ್ರೇನು, ಮೂಗಾದ್ರೇನು, ಕಿವುಡಾದ್ರೇನು. ಹೆತ್ತ ತಾಯಿಗೆ ಹೆಗ್ಗಣ ಸಹಿತ ಮುದ್ದು. ಹೆತ್ತ ತಾಯಿಗೆ ಹೆಗ್ಗಣ ಸಹಿತ. ಎಷ್ಟು ಚಂದ ಅಬ್ಸರ್ವ್ ಮಾಡ್ಯಾರ. ಅದಕ್ಕೆ ಹೆಸಿ ಆಗ್ಯಾರ ಅವರು. ಅವ್ವ ಅಪ್ಪ ಇಬ್ರು ಕೂಸು ಮಲ್ಕೊಂಡಾಗ ಬಾಜು ಕೂತು ಮಾತಾಡಿದ್ರು. ನೋಡು, ನಿನಗೆ ನಾನು, ನನಗೆ ನೀನು, ಇಬ್ರು ಕೊನೆವರೆಗೂ ಇರೋಣ. ಹೆತ್ತು ಕುಡಿಯೋದು ಬೇರೆ ಹಾಕಬಾರ್ದು. ನಾವು ಅದನ್ನ ಜೋಪಾನ ಮಾಡೋಣ. ಹೊಟ್ಟಿ ತುಂಬ ಉಣಸೋಣ. ರಾಜನ್ ಹಂಗೆ ಮೆರೆಸೋಣ. ಅವು ಎಷ್ಟು ದೊಡ್ಡಕ್ಕಿರ್ಬೇಕು, ಅಪ್ಪ ಎಷ್ಟು ದೊಡ್ಡ. ಕಲ್ತವ್ರಲ್ಲ, ಶ್ರೀಮಂತರಲ್ಲ, ಅರಮನೆಗಿದ್ದವರಲ್ಲ, ಅನಕ್ಷರಸ್ಥ ಬಡ ಕುಟುಂಬದ ಅವ್ವ ಅಪ್ಪ ಮಾತಾಡ್ತಾರ, ನನ್ನ ಮಗನ್ನ ರಾಜನ್ ಹಂಗೆ ಮೆರೆಸೋಣ. ಇಂಥ ಅವ್ವ ಅಪ್ಪ ಇದ್ರಂದ್ರ ಅವ್ರಿಗಿಂತ ಧನ್ಯವಂತರ ಜಗತ್ನಾಗ ಬೇರೆ ಯಾರೂ ಇಲ್ಲ. 5 ವರ್ಷ ಆಗಿತ್ತು ಹುಡುಗ, 5 ವರ್ಷ ಆಗಿತ್ತು. ಅವ್ವ ಅಪ್ಪ ಕುತ್ಕೊಂಡು ಮಾತಾಡಿದ್ರು, ಏನು ಮಾಡೋದು ಹುಡುಗನ ಏನು ಮಾಡೋದು? ಅಪ್ಪ ಏನಂದ, ನೋಡು, ನಾ ದುಡಿತೀನಿ, ರೊಟ್ಟಿ ಮ್ಯಾಗ ಜೀವನ ನಡೆಸ್ತೀನಿ. ಹಂಗೆ ಇವನ್ನೂ ಕರ್ಕೊಂಡೋಗಿ ಹೊಲ್ದಾಗ ದುಡ್ಯಾಕ ಹಚ್ಚುನು. ಅವ ದುಡಿದ್ವಿ. ಅವ್ನು ಕರ್ಕೊಂಡು ಹೋಗಿ ಹೊಲದ ಮುಂದೆ ನಿಲ್ಸಿದ್ರು. ಅವ್ನಿಗೇನು ಕಾಣ್ತಿರ್ಲಿಲ್ಲ ಪಾಪ, ಅವ್ನಿಗೇನು ಗೊತ್ತಿಲ್ಲ. ಅಪ್ಪ ಅವ್ವ ಅನ್ನೋದು, ಮಾತಾಡೋದು, ನಗೋದು, ಊಟ ಮಾಡೋದು, ಮಲ್ಕೋದು ಇಷ್ಟ ಗೊತ್ತಿತ್ತು ಅವ್ನು. ಹೊಲದ ಮುಂದೆ ಹೋಗಿ ಅಪ್ಪ ಎಕ್ಸ್ಪ್ಲೇನ್ ಮಾಡಕ್ಕೆ ಚಾಲು ಮಾಡಿದ. ಮಳೆಗಾಲ ಬಂದಾಗ ಬಿತ್ತಬೇಕು, ಬೆಳೆದು ನಿಂತಾಗ ಕೊಯ್ಬೇಕು, ಮೈದಾನ ಕೊಯ್ದು ಫಸಲ್ನ ರಾಶಿ. ಇದ್ರ ಬಿಟ್ಟು ಮತ್ತೇನು ರೈತನು ಅಂದ ಹುಡುಗ. ಪಾಪ ಅವ್ನು ಸಣ್ಣವಲ್ಲ, ಅವ್ನಿಗೇನು ಗೊತ್ತಿರಲಿಲ್ಲ. ಅಪ್ಪ ಏನು ವಿಚಾರ ಮಾಡಿದ ಗೊತ್ತೈತಿ? ಕೃಷಿ ನನ್ನ ಮಗ್ಗ ಖುಷಿ ಕೊಡೋದಿಲ್ಲ, ಇವಂಗ ಖುಷಿ ಕೊಡೋ ಜಾಗ ಕೊಯ್ದು ಹಾಕೋಣ ಅಂತ 5 ಕಿಲೋಮೀಟರ್ ದೂರ ಇರೋ ಗೌರ್ನಮೆಂಟ್ ಕಾರ್ಪೊರೇಷನ್ ಸ್ಕೂಲಿಗೆ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿದ್ರು. ಹುಡುಗನ ಕರ್ಕೊಂಡೋಗಿ ಬಿಟ್ಟು ಅಡ್ಮಿಷನ್ ಮಾಡಿದ್ರು. ಹೆಡ್ ಮಾಸ್ಟರ್ ಕೇಳ, ನೀವು ಕರ್ಕೊಂಡು ಏನು ಮಾಡೋದ್ರಿ? ಯಾರು? ಇಂಥವ್ರು ಭಾಳ ಜನ ಇರ್ತಾರೆ. ನೀವು ಅಲ್ರಿ, ನಮ್ಮ ಸ್ಕೂಲಾಗ 200-300 ಮಕ್ಕಳು ಅದ, ಅವ್ರಿಗೆ ಓದಾಕ್ ಬರ್ಬೋದು. ಇವ್ನು ಅಪ್ಪ ಅಮ್ಮ ಅಂದರು, ಸರ್ ಓದವಮ್ಮ ಬರೆಯವಮ್ಮ, ಏನು ತ್ರಾಸ. ನನಗೆ ಈ ಸ್ಟೋರಿ ನವಿಲು ಗರಿ ಅಂತ ಒಂದು ಪುಸ್ತಕ ಇದೆ, AR ಮಣಿಕಾಂತ್ ಅವ್ರು ಬರೆದಿರೋದು. ಅದರಲ್ಲಿ ಈ ಘಟನೆ ಇದೆ. ನನಗೆ ಈ ಪುಸ್ತಕ ಓದಿದಾಗ ಅವ್ರ ಅಪ್ಪ ಅಮ್ಮನ್ನ ಒಂದ್ಸರಿ ಹೋಗಿ ನಮಸ್ಕಾರ ಮಾಡಿ ಬರಬೇಕು ಅಂತ ಅನಿಸ್ಬಿಡ್ತು. ಬೆಳಿಗ್ಗೆ ಓದ್ತಾ ಇದ್ದೆ. ಅಡ್ಮಿಷನ್ ಮಾಡಿದ್ರು. 7 ವರ್ಷ ಹುಡುಗ ಸ್ಕೂಲಲ್ಲಿ ಓದ್ದ. ಒಂದು ದಿನ ಒಬ್ಬರು ಟೀಚರ್ ಕರೆದು ಮಾತಾಡಿಸ್ತಿದ್ರು. ಒಬ್ಬರು ಫ್ರೆಂಡ್ಸ್ ಟಿಫಿನ್ ಬಾಕ್ಸ್ ಒಳಗಡೆ ಇರೋ ಟಿಫಿನ್ ಶೇರ್ ಮಾಡ್ಕೊಳ್ಳಿಲ್ಲ. ನಿಮ್ಗೆ ಏನಾದರೂ ಅಡಚಣೆ ಇದೆಯಾ ಅಂತ ಕೇಳಲಿಲ್ಲ. ಆಡಬೇಕು ಅಂತ ಆಸೆ ಇಟ್ಕೊಂಡಿರೋ ಹುಡುಗನ ಮೈದಾನ ಕರ್ಕೊಂಡೋಗಿ ಆಟ ಆಡೋದಕ್ಕೆ ಒಬ್ಬರು ಸೇರಿಸ್ಕೊಳ್ಳಿ. 7ನೇ ಕ್ಲಾಸ್ ಮುಗೀತು, ರಿಸಲ್ಟ್ ಬಂತು. ರಿಸಲ್ಟ್ ಬೋರ್ಡ್ ನೋಡ್ತಾರೆ, ಹೆಡ್ ಮಾಸ್ಟರ್ಗೆ ಕಾದು. ಯಾಕೆ ಅಂದರೆ ಇಡೀ ಸ್ಕೂಲ್ಗೆ ಫಸ್ಟ್ ಟೈಮ್ 90% ಸ್ಕೋರಲ್ಲಿ ಆ ಹುಡುಗ ಪಾಸ್ ಆಗಿದೆ. ಹೆಡ್ ಮಾಸ್ಟರ್ಗೂ ಕರ್ಕೋಬೇಕು. ಎದಕ್ಕೆ ನೀ ಹೆಂಗೆ ಕಲಿಸಿದೆ ಹುಡುಗ ಅಂತ. ಹಂಸಲೇಖ ಅವರು ಒಂದು ಮಾತಿದೆ, ಸಾಧಿಸುವವರೆಗೂ ಪ್ರಪಂಚ ಸಾಧಕನನ್ನು ಹುಚ್ಚನಂತೆ ನೋಡುತ್ತದೆ, ಸಾಧಿಸಿದ ನಂತರ ಹುಚ್ಚರಂತೆ ಹಿಂಬಾಲಿಸುತ್ತದೆ.
ಕರ್ಕೊಂಡು ಬಂದರು, ಅಮ್ಮ ಅಪ್ಪ ಕರ್ಸಿದ್ರು, ಶಾಬಾಷ್ಗಿರಿ ಕೊಟ್ಟರು. ಆಮೇಲೆ ಆ ಹುಡುಗನ ಹೈಸ್ಕೂಲಿಗೆ ಸೇರಿಸಿದ್ರು. ಹೈಸ್ಕೂಲ್ ಒಳಗಡೆ ಹುಡುಗ ಚೆನ್ನಾಗಿ ಓದ್ದ. ಹೈಸ್ಕೂಲಲ್ಲಿ ಆ ಹುಡುಗ ಹೈದರಾಬಾದ್ನ ಅಂಗವಿಕಲ ಮಕ್ಕಳ ಶಾಲೆಯಲ್ಲಿ ಸೇರಿಕೊಂಡ. ಅಲ್ಲಿ ಇನ್ನೂ ಕಷ್ಟ ಆಯಿತು, ಇನ್ನೂ ಅವಮಾನ ಆಯಿತು, ಇನ್ನೂ ಹಿಂಸೆ ಆಯಿತು. ಆದರೂ ಆ ಹುಡುಗ SSLC ಒಳಗಡೆ 90% ತಗೊಂಡು ಪಾಸ್ ಆದ. ಇಡೀ ಹೈದರಾಬಾದ್ ಅಂಗವಿಕಲ ಮಕ್ಕಳಿಗೆ ಯೂನಿಟ್ ಟಾಪರ್ ಇದ್ದ. ಒಮ್ಮೆ ಅಬ್ದುಲ್ ಕಲಾಂ ಒಂದು ಫಂಕ್ಷನ್ ಹೋಗಿದ್ರಂತೆ. ಈ ಹುಡುಗನು ಆ ಫಂಕ್ಷನ್ ಅಲ್ಲೇ ಇದ್ದಂತೆ. ಯಾರ್ಯಾರೋ ಏನೇನೋ ಕೇಳಿದ್ರಂತೆ. ಈ ಹುಡುಗ ಏನೋ ಕೇಳಿದಂತೆ. ಯಾರ್ಯಾರೋ ಏನೇನೋ ಕೇಳಿದ್ದು ಮರೆತು ಹೋಗಿ ಈ ಹುಡುಗ ಕೇಳಿದ್ದು ಏನೋ ಹೃದಯದೊಳಗೆ ಉಳಿದು ಅಬ್ದುಲ್ ಕಲಾಂ ಅವನ ಬಾಜು ಕರೆದು ಅವನ ಬೆನ್ ಮೇಲೆ ಚಪ್ಪರಿಸಿ ವೆರಿ ಗುಡ್ ಅಂದ್ರಂತೆ. ಆ ಹುಡುಗ ಕೇಳ್ತಾನೆ, ಜಗತ್ನಲ್ಲಿ ನನಗೆ 2 ಶಬ್ದಗಳು ತುಂಬ ಇಷ್ಟ ಆಗುತ್ತೆ ಸರ್. ನಮ್ಮ ಅಪ್ಪ ಅಮ್ಮ ಬಾ ಅಂತ ಕರೆದಾಗ, ಅಬ್ದುಲ್ ಕಲಾಂ ವೆರಿ ಗುಡ್ ಅಂದಾಗ ಅಂತ ಬರೀತಾನೆ ಆ ಹುಡುಗ. SSLC 90% ಆಯಿತು. 90% SSLC ಆದವ್ರು ಏನು ಮಾಡ್ತಾರೆ? ಅದನ್ನೇ ಹೆಂಗೆ ಮಾಡ್ತಾರೆ ನನಗೂ ಗೊತ್ತಿಲ್ಲ, ಯಾಕಂದ್ರೆ ನಾನು ಸೈನ್ಸ್ ಸ್ಟೂಡೆಂಟ್ ಅಲ್ಲ. ಆ ಹುಡುಗ ಸೈನ್ಸ್ ಕಲಿಬೇಕು ಅಂತ ಅಪ್ಲಿಕೇಶನ್ಗೆ ಹಾಕಿದ ಕಾಲೇಜಸ್ಗೆ. ಕಾಲೇಜವರೆಲ್ಲ ಹೇಳಿದರು, ಡು ಯು ನೋ ಸೈನ್ಸ್ ಅಂದರೆ ಏನು ಗೊತ್ತಿದೆ ನಿಮಗೆ? ಅಲ್ಲಿ ಪ್ರಾಕ್ಟಿಕಲ್ ಹೆಚ್ಚಿಗೆ ಇರುತ್ತೆ, ಲ್ಯಾಬು ಭಾಳ ಇರುತ್ತೆ, ಆಮೇಲೆ ತುಂಬ ಟಫ್. ಯಾರು ಹೇಳಿದರು? ನೀವು ಯಾಕಂದ್ರಿ? ನಿಮ್ಮ ತಲೆ ಒಯ್ತಂದ್ರೆ ತುಂಬ ಟಫ್ ಸಬ್ಜೆಕ್ಟ್ ಇರುತ್ತೆ, ಬೇಡ, ಆಮೇಲೆ ನಿನಗೆ ಕಣ್ಣು ಕಾಣಿಸಲ್ಲ, ನೀನು ಹೋಗು. ಆ ಹುಡುಗ ಅಂದ, ಸರ್ ನೋಡಿ ಇದೊಂದು ಅವಕಾಶ ನನಗೆ ಕೊಡಿ ಪ್ಲೀಸ್, ನಾನು ಸೈನ್ಸೇ ಓದಬೇಕು ಅಂತ ದೊಡ್ಡ ಕನಸಿದೆ, ಇದೊಂದು ಅವಕಾಶ ಕೊಡಿ. ಮಕ್ಕಳೇ, ನಿಮ್ಗೆ ಆಶ್ಚರ್ಯ ಆಗಬೇಕು, ಅವನ ಜಿಲ್ಲೆಯ ಸುತ್ತಮುತ್ತ ಇರೋ 16 ಕಾಲೇಜಿನಲ್ಲಿ ಒಂದು ಕಾಲೇಜಲ್ಲಿ ಅವನಿಗೆ ಅಡ್ಮಿಷನ್ ಕೊಟ್ಟಿಲ್ಲ. ಅವನಿಗೆ ಅಷ್ಟೊತ್ತಿಗೆ ಅವಮಾನ ಸಹಿಸಿ ಎದೆ ಗಟ್ಟಿಯಾಗಿತ್ತು. ಕೋರ್ಟ್ಗೆ ಹೋದ ಹುಡುಗ, ಕೋರ್ಟ್ಗೆ ಅಪ್ಲಿಕೇಶನ್ ಮಾಡಿದ. ನಾನು ಹುಟ್ಟುವಾಗಲೇ ಅಂಧತ್ವ ಕರ್ಕೊಂಡು ಬಂದಿದ್ದೀನಿ, ಅವರು ಹುಟ್ಟುವಾಗಲೇ ಬಂದಿರೋ ನನ್ನ ಅಂಧತ್ವನ ನೋಡ್ತಾ ಇದ್ದಾರೆ ವಿನಃ ಹುಟ್ಟಿದ ಮೇಲಿಂದ ಪ್ರತಿ ಸರಿ 90% ತಗೊಂಡಿದ್ದೀನಿ. ಅದು ಯಾಕೆ ಅವ್ರಿಗೆ ಕಣ್ ಕಾಣಿಸ್ತಾ ಇಲ್ಲ? ಕೋರ್ಟಲ್ಲಿ ಹುಡುಗ ಆರ್ಗ್ಯುಮೆಂಟ್ ಮಾಡಿದ. 6 ತಿಂಗಳಾದ್ಮೇಲೆ ಕೋರ್ಟ್ ಹುಡುಗನ ಪರವಾಗಿ ಕೇಸ್ ಕೊಟ್ಟು, ನೀನು ಯಾವ್ದು ಬಯಸ್ತೀಯೋ ಆ ಕಾಲೇಜಲ್ಲಿ ನಿಮಗೆ ಅಡ್ಮಿಷನ್. ಹುಡುಗ ಕಾಲೇಜ್ ಹೆಂಗೆ ಹೋಗಿರ್ಬೇಕು ಹೇಳಿ? ದಿಸ್ ಈಸ್ ಕಾಲ್ಡ್ ವಿಕ್ಟ್ರಿ. ಯಾವಾಗಲೂ ಹಿಂಗೆ ಕೈ ಮಾಡ್ತಾರಲ್ಲ, ಅದು ವಿಕ್ಟ್ರಿ ಅಲ್ಲ. ನೀ ಗೆದ್ದಿದ್ಯಾ ಹೋಗಯ್ಯ ಅಂತ ಹೇಳ್ತಾರಲ್ಲ, ಅದು ವಿಕ್ಟ್ರಿ. ಹುಡುಗ ಕಾಲೇಜಿಗೆ ಹೋದ, ಅಡ್ಮಿಷನ್ ಮಾಡ್ಕೊಂಡ. 6 ತಿಂಗಳಾಗಿದೆ. ಸೈನ್ಸ್ ಕಾಲೇಜಲ್ಲಿ 6 ತಿಂಗಳಿಗೆ ಸಿಲೆಬಸ್ ಎಲ್ಲಿ ಬಂದಿರುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ. ಹುಡುಗ ಏನು ಮಾಡ್ಬೇಕು ಹೇಳಿ? ಈಗ ಸೀನಿಯರ್ಸ್ ಹತ್ರ ಹೋದ, ಕೈ ಮುಗಿದ, ಅಂಗಾಲ ಹಾಚಿದ, ಬೇಡ್ಕೊಂಡ, ಕೇಳ್ಕೊಂಡ, ಯಾರಿಗೋ ಹೆಲ್ಪ್ ತಗೊಂಡ, ಕ್ಯಾಸೆಟ್ಸ್ ಕಲೆಕ್ಟ್ ಮಾಡಿದ. ಆ ಹುಡುಗ ಅಂತಾನೆ, 1.5 ವರ್ಷ PUC ಮುಗಿಯೋವರೆಗೆ ಕ್ಯಾಸೆಟ್ ಕೇಳೋದು ಬಿಟ್ಟು ಬೇರೆ ಕೆಲಸನೇ ಮಾಡಲಿಲ್ಲ. ನಾನು ಕೇಳ್ತಿದ್ದೆ. ಎಷ್ಟು ಕೇಳ್ತಿದ್ದೆ ಅಂದರೆ, ರಾತ್ರಿ ಮಲ್ಕೊಂಡಾಗಲೂ ಕ್ಯಾಸೆಟ್ ಚಾಲು ಇರ್ತಿತ್ತು, ಎದ್ದಾಗಲೂ ಕ್ಯಾಸೆಟ್ ಚಾಲು ಇರ್ತಿತ್ತು. ಕ್ಯಾಸೆಟ್ ಕೇಳೋದು ಬಿಟ್ಟು ನನಗೆ ಬೇರೆ ಪ್ರಪಂಚನೇ ಇರ್ತಿರ್ಲಿಲ್ಲ. ಕತೆ ಕೇಳಿ ಮುಂದೆ ಎಷ್ಟು ಚೆಂದಿದೆ. PUC ರಿಸಲ್ಟ್ ಬಂತು. ಆಂಧ್ರ ಪ್ರದೇಶ ಬೋರ್ಡ್ನವರು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ, ಈ ವರ್ಷ ಆಂಧ್ರದ ಹಿಸ್ಟ್ರಿ ಒಳಗಡೆ ಒಬ್ಬ ಹುಡುಗ ಒಂದು ರೆಕಾರ್ಡ್ ಮಾಡಿದ್ದಾನೆ. ಅದೇನು ಅಂದರೆ, ಹಿ ಗಾಟ್ 98%. ಸ್ವಲ್ಪ ಜೋರಿಗೆ ಬರಲಿಲ್ಲ. ಮೈ ಗುಡ್ನೆಸ್, ಆಂಧ್ರ ಆನಂದ ಪಡ್ತಾ ಇದೆ. ಎಂಜಿನಿಯರಿಂಗ್ ಕಲಿಬೇಕು ಅಂತ IITಗೆ ಬೀಟ್ಸ್ ಕಾಲೇಜಿಗೆ ಅಪ್ಲಿಕೇಶನ್ ಹಾಕಿದರೆ ಯಾರು ತಗೊಳ್ಳಿಲ್ಲ. ಮೊದಲ ಕಣ್ಣಿಲ್ಲ, ನೀವು ಏನು ಇಂಜಿನಿಯರ್ ಮಾಡಿ. ಅವ ಡಿಸೈಡ್ ಮಾಡಿದ್ದ, ಇಂಡಿಯಾದಾಗ ನನಗೆ ಕಿಮ್ಮತ್ತು ಸಿಗೋದಿಲ್ಲ, ಇಂಡಿಯಾದಾಗ ವ್ಯಾಲ್ಯೂಸಿಗೆ ಕಿಮ್ಮತ್ತು ಕೊಡೋದಿಲ್ಲ, ನಾನು ಮಾಡಿದರೆ ಅಲ್ಲೇ ಮಾಡಬೇಕು ಅಂತ ಅಮೇರಿಕದ ಯೂನಿವರ್ಸಿಟೀಸಿಗೆ ಅಪ್ಲಿಕೇಶನ್ ಹಾಕಿದ ಇಂಜಿನಿಯರ್ ಮಾಡೋದಕ್ಕೆ. 4 ಜಗತ್ ಪ್ರಸಿದ್ಧ ಎಂಜಿನಿಯರಿಂಗ್ ಕಾಲೇಜಸ್ಸಿಂದ ಅತಿ ಹೆಚ್ಚು ಸ್ಕಾಲರ್ಶಿಪ್ ಕೊಟ್ಟು ಅವನಿಗೆ ಇಂಜಿನಿಯರಿಂಗ್ ಆಫರ್ ಲೆಟರ್ ಬಂತು. ಆ ಹುಡುಗ ಮೆಸ್ಸಾಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜ್ನ ತಗೊಂಡ. ಆ ಹುಡುಗ ಕಾಲೇಜಿಗೆ ಹೋದ ಮೊದಲನೇ ದಿನ ಕಾಲೇಜಿನ ಎಲ್ಲರೂ ಅವನ್ನ ಚಪ್ಪಾಳೆ ತಟ್ಟಿ ಸ್ವಾಗತ ಮಾಡಿದರು. ಕಲಿಯಪ್ಪ, ನಾವು ನಿನ್ನ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಲ್ಲದೆ, ಮುಂದೆ ನೀನು ಇರೋವರೆಗೂ ಅಮೇರಿಕಾದಲ್ಲೇ ಸರ್ವಿಸ್ ಮಾಡಬೇಕು, ಎಷ್ಟು ಸ್ಯಾಲ್ರಿ ಬೇಕು ಹೇಳು ಅಂತ ಎಂಟಿ ಆಫರ್ ಲೆಟರ್ ಅವನಿಗೆ ಕೊಟ್ಟಿದ್ದಾರೆ. ಹುಡುಗ ಎಂಜಿನಿಯರಿಂಗ್ ಮಾಡಿದ. ಸರ್, ನಾನು ಅಮೇರಿಕಾದಲ್ಲಿದ್ದರೆ ಇಂಡಿಯಾದಲ್ಲಿ ಪರಿಶ್ರಮದ ಕಿಮ್ಮತ್ತೇನು, ಪ್ರಯತ್ನದ ಕಿಮ್ಮತ್ತೇನು, ಗುರಿ ಕಿಮ್ಮತ್ತೇನು, ಕನಸಿನ ಕಿಮ್ಮತ್ತೇನು ಅಂತ ಗೊತ್ತಾಗೋದಿಲ್ಲ. ನಾನು ಇಂಡಿಯಾಗೆ ಹೋಗ್ತೀನಿ ಅಂತ ಇಂಡಿಯಾಗೆ ಬಂದ ಹುಡುಗ
ಇಂಡಿಯಾಗೆ ಬಂದಮೇಲೆ ಒಂದು ಇಬ್ಬರು ಅವನಿಗೆ ಹೆಲ್ಪ್ ಮಾಡಿದ್ರು. ಸ್ವರ್ಣಲತಾ ಅಂತ ಒಬ್ಬರು ಟೀಚರು, ರವಿ ಮಾಂತಾ ಅಂತ ಒಬ್ಬರು ಉದ್ಯಮಿ. ಅವ್ರು ಇಬ್ಬರು ಹೆಲ್ಪ್ ತಗೊಂಡು ಆ ಹುಡುಗ ಇಂಡಿಯಾದೊಳಗಡೆ ಸಮನ್ವಯ ಅಂತ ಒಂದು NGO ಸ್ಥಾಪನೆ ಮಾಡ್ತಾನೆ. ಈ ಸಮನ್ವಯ ಅನ್ನೋ NGO ಮೂಲಕ ಯಾರಿಗೆ ಕಣ್ಣಿಲ್ವೋ, ಯಾರಿಗೆ ಕೈ ಇಲ್ವೋ, ಯಾರಿಗೆ ಕಾಲಿಲ್ವೋ, ಬಾಯಿ ಇಲ್ವೋ, ಕಿವಿ ಇಲ್ವೋ ಅಂಥವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಬದುಕಿನ ದಾರಿಯೊಳಗಡೆ ಧೈರ್ಯದಿಂದ ಮುನ್ನುಗ್ಗೋ ತರಬೇತಿ ಕೊಡೋ ಕೆಲಸನ ಆ ಹುಡುಗ ಮಾಡ್ತಾ ಇದ್ದಾನೆ. ಹುಡುಗನ ಹೆಸರು ಶ್ರೀಕಾಂತ್. ನೀವು ಯೂಟ್ಯೂಬಲ್ಲಿ ಗೂಗಲಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಶ್ರೀಕಾಂತ್ ಗೊಳ್ಳ. ಇಷ್ಟು ಮಾತ್ರ ಅಲ್ಲ, ಇನ್ನೊಂದು ದೊಡ್ಡ ಸಾಧನೆ ಇದೆ. ಅವನಿಗೀಗ 27 ವರ್ಷ. ಆ ಹುಡುಗ ಆಂಧ್ರ ಪ್ರದೇಶದಲ್ಲಿ ಒಂದು ದೊಡ್ಡ ಬೋಲಾಂಟ್ ಇಂಡಸ್ಟ್ರೀಸ್ ಅಂತ ಒಂದು ಕಂಪ್ನಿನ ಸ್ಥಾಪನೆ ಮಾಡಿದ್ದಾನೆ. ಆ ಕಂಪ್ನಿ ಒಳಗಡೆ ಮರುಬಳಕೆಗೆ ಉಪಯೋಗ ಆಗುವಂಥ 10 ವಸ್ತುಗಳನ್ನು ತಯಾರಿ ಮಾಡ್ತಾ ಇದ್ದಾನೆ. ಅವನಿಗೆ ಕಣ್ಣಿಲ್ಲ, ಕಣ್ಣಿರೋ 1000 ಜನಕ್ಕೆ ಕೆಲಸ ಕೊಟ್ಟಿದ್ದಾನೆ. ಕಣ್ಣಿರೋ 1000 ಜನಕ್ಕೆ ಆತ ಕೆಲಸ ಕೊಟ್ಟಿದ್ದಾನೆ. ಅವನ ಕಂಪ್ನಿ ಒಳಗಡೆ ಎಂಥ ವಸ್ತು ತಯಾರಾಗ್ತವೆ ಅಂದರೆ, ಈ ಮದುವೆ ಮನೇಲಿ ಊಟದ ಟೇಬಲ್ ಮೇಲೆ ಒಂದು ಪೇಪರ್ ಹಾಕ್ತಾರಲ್ಲ, ಯೂಸ್ ಆ್ಯಂಡ್ ಥ್ರೋ ಅಲ್ಲ, ರೀಸೈಕಲ್ ಮಾಡೋದಕ್ಕೆ ಬರಬೇಕು. ರೀಸೈಕಲ್ ಮಾಡೋ ಊಟದ ತಟ್ಟೆ, ರೀಸೈಕಲ್ ಮಾಡೋ ಕಪ್ಪು, ರೀಸೈಕಲ್ ಮಾಡೋ ಬ್ಯಾಗ್ನ ಹುಡುಗ ತಯಾರಿ ಮಾಡ್ತಾ ಇದ್ದಾನೆ. ಆ ಹುಡುಗ ಸುಮಾರು 1000 ಶಾಲಾ ಕಾಲೇಜುಗಳಿಗೆ ಹೋಗಿ ನನ್ನ ಕೈಲಿ ಆಗೋದಿಲ್ಲ ಅನ್ನೋರಿಗೆಲ್ಲ ಆಗೋದಿಲ್ಲ ಅನ್ನೋದೇ ಜಗತ್ತಿನಲ್ಲಿ ಇಲ್ಲ ಅನ್ನೋದನ್ನು ಕಲಿಸೋ ಪ್ರಯತ್ನ ಮಾಡ್ತಾ ಇದ್ದಾನೆ. ನಾನು ಯಾಕೆ ಈ ಘಟನೆನ ನಿಮ್ಗೆ ಹೇಳಿದೆ ಅಂದರೆ, ಕಣ್ಣಿಲ್ಲದ ಒಬ್ಬ ಶ್ರೀಕಾಂತ್ ಜಗತ್ತಿನವರ ಕಣ್ಣನ್ನೆಲ್ಲ ಬೆರಗುಗೊಳಿಸಬಹುದು ಅನ್ನೋದೇ ನಿಜ. ಆದರೆ ಕಣ್ಣು, ಕೈ, ಮೂಗು, ಬಾಯಿ ಚೆನ್ನಾಗಿರೋ ನಾವು ಯಾಕೆ ಸಾಧಿಸಬಾರ್ದು ಅನ್ನೋ ಪ್ರಶ್ನೆ ನಮ್ಮೊಳಗಡೆ ಬಂದರೆ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅಂತಲೇ ಅರ್ಥ. ಕ್ವೆಶನ್ ಯುವರ್ ಸೆಲ್ಫ್. ಬೈ ಆಸ್ಕಿಂಗ್ ಕ್ವೆಶನ್ಸ್ ಯು ವಿಲ್ ಬಿಕಮ್ ಜೀನಿಯಸ್ ಟು ಲೀಡ್ ದ ಲೈಫ್. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿನ. ಯು ಹ್ಯಾವ್ ಟು ಕ್ವೆಶನ್, ಇದು ಸರಿನೋ ಇದು ತಪ್ಪೋ. ಈ 2 ಪ್ರಶ್ನೆ ನೀನು ಮಾಡಿಕೊಂಡ್ರೆ 100% ಯು ವಿಲ್ ಬಿ ಇನ್ ದ ರೈಟ್ ಪಾತ್ ಅನ್ನೋ ಮಾತನ್ನು ಹೇಳ್ತಾ ಬಹಳ ಸಂತೋಷ ಆಯಿತು. ಒಂದು ವಸತಿ ನಿಲಯದ ವಿದ್ಯಾರ್ಥಿನಿಯರಿಗೆ ವ್ಯಕ್ತಿತ್ವ ವಿಕಸನ ಅನ್ನೋ ಕಾರ್ಯಾಗಾರವನ್ನು ಮಾಡ್ತಾ ಇರೋದೇ ಆನಂದದ ಸಂಗತಿ. ನಾನು ಆ ಕಡೆ ಈ ಕಡೆ ಹಾಸ್ಟೆಲ್ ಎಲ್ಲ ಹೋಗ್ತಿರ್ತೀನಿ. ಹಾಸ್ಟೆಲ್ನಾಗ ಹೋದ ತಕ್ಷಣ ಹೊರಗೆ ಬರ್ಬೇಕು ಅನಿಸ್ತೀನಿ. ಇಲ್ಲಿ ಒಳಗೆ ಬಂದರೂ ಹೊರಗೆ ಹೋಗಬಾರ್ದೇ ಅನಿಸ್ತಾ ಇದ್ದೀನಿ. ಏನು ಬೇರೆದವ್ರಿಗೆ ಹೆಂಗೆ ಮೇಲೆ ಹೊಡೆದ್ರು ತಮ್ಮ ಹೆಂಗೆ ಜೋರು ಮಾಡ್ಕೊಂಡು ಎಷ್ಟು ಸ್ವಚ್ಛ ಇದೆ. ಆಮೇಲೆ ಎಷ್ಟು ಒಳ್ಳೆ ಮಾತುಗಳನ್ನು ಗೋಡೆಗಳ ಮೇಲೆ ಬರೆದಿದ್ದಾರೆ. ಇಲ್ಲಿರೋ ಮಾತುಗಳು, ಇಲ್ಲಿರೋ ಸ್ವಚ್ಛತೆಯೇ ನಮ್ಮ ಜೀವನ ಬದಲಿ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶ. ನೀವು ಚೆನ್ನಾಗಿ ಅಧ್ಯಯನ ಮಾಡಿ ಅನ್ನೋ ಮಾತನ್ನು ಹೇಳ್ತಾರೆ. ಶ್ರೀಯುತ ಹೊನಗೌಡ ಸರ್ ಅವರು ಎಷ್ಟು ಕ್ರಿಯಾಶೀಲರು. ಅವರು ಪತ್ರಿಕೆಗಳಿಗೆ ಲೇಖನಗಳನ್ನು ಬರೀತಿದ್ರು. ಆಮೇಲೆ ಕವನಗಳನ್ನು ಬರೆದಿದ್ದಾರೆ, ಕಥೆಗಳನ್ನು ಬರೆದಿದ್ದಾರೆ. ಮತ್ತು ಈಗ ಬದಲಾವಣೆ ಬನ್ನಿ, ಬುಕ್ ಟೈಟಲ್ ನೋಡ್ರಿ. ಟೈಟಲ್ ಸೇಸ್ ವಾಟ್ ಈಸ್ ಬುಕ್. ಬದಲಾವಣೆ ಬನ್ನಿ ಸಾಕು. ಹಿಂಗೆ ಎಷ್ಟು ದಿವಸ ಇರೋರು. ಬದಲಾವಣೆ ಬನ್ನಿ. ಬದಲಾವಣೆ ನಾವು ಚೇಂಜ್ ಆಗಲಿಲ್ಲ ಅಂದರೆ ಜಗತ್ತು ನಮ್ಮನ್ನು ಬಿಡುತ್ತೆ, ತನ್ನ ಪಾಡಿಗೆ ನಾವು ಹೋಗ್ತಾ ಇರುತ್ತೆ. ನಾವೇನು ಅಂದ್ಕೊಂಡಿದ್ದೀವಿ, ಸತ್ರೆ ಅಮಾವಾಸ್ಯೆ ನಿಲ್ಲೋದೇ ಇಲ್ಲ, ನಾ ಅದೇನಂತ ಇದೆಲ್ಲ ಹಂಗೆ ಅಂದ್ಕೊಂಡ್ರೆ ವಿ ನೆವರ್ ಚೇಂಜ್. ನಾವು ಯಾವಾಗೂ ಬದಲಿ ಆಗೋದಿಲ್ಲ. ಒಬ್ಬ ವಸತಿ ನಿಲಯದಲ್ಲಿ ಇದ್ದು ಅವ್ರ ಹವ್ಯಾಸಗಳನ್ನು ಹೇಗೆ ರೂಢಿ ಇಟ್ಕೊಂಡಿದ್ದಾರೆ ನೋಡಿ. ರೀಡಿಂಗ್, ರೈಟಿಂಗ್, ಕಲೆಕ್ಟಿಂಗ್ ಸೋ ಮೆನಿ ಗುಡ್ ಥಿಂಗ್ಸ್. ದಿಸ್ ಈಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಅವ್ರಿಗೆ ಚಲೋ ಪಗಾರ ಇದೆ, ಎಷ್ಟದೆ ಅಂತ ಹೇಳೋದಿಲ್ಲ, ಅವ್ರು ಹೇಳಿಲ್ಲ ನಂಗೆ. ಚಲೋ ಪಗಾರ ಇದೆ, ಆರಾಮಿರ್ಬೋದಿತ್ತಿಲ್ಲೋ. ದಿಸ್ ಈಸ್ ಕೈಸನ್. 2 ಅದ ಒಂದು ಪಗಾರ ಅಂದ್ರೆ ಅವ್ರ ಮನೆಯವ್ರನ್ನು. ಹೌದಾ? ನೀವು ಲಕ್ಕಿ ಸರ್. ದಿಸ್ ಈಸ್ ಕೈಸನ್. ನೋಡಿ, ಅವರಿಗೆ ಆನಂದದಿಂದ ಇರೋದಕ್ಕೆ ಬೇಕಾದ ಎಲ್ಲ ಅನುಕೂಲಗಳಿದೆ. ಆದರೆ ಅವರು ಬದಲಾಗೋದನ್ನ, ಸುಧಾರಣೆ ಮಾಡೋದನ್ನೇ ಆನಂದ ಅಂತ ತಿಳ್ಕೊಂಡಿದ್ದಾರೆ. ದಿಸ್ ಈಸ್ ಪರ್ಸನಾಲಿಟಿ. ಸ್ಟಾಪ್ ಆಗೋದಿಲ್ಲ. ಬುಕ್ಕಲ್ಲಿ ರಾಬಿನ್ ಶರ್ಮಾ ಅವ್ರ ಬುಕ್ಕಲ್ಲಿ ಒಂದು ಮಾತಿದೆ, ಸಕ್ಸೆಸ್ ಈಸ್ ನಾಟ್ ಎ ಡೆಸ್ಟಿನಿ, ಇಟ್ ಈಸ್ ಎ ಜರ್ನಿ. ಇಟ್ ಈಸ್ ನಾಟ್ ಎ ಡೆಸ್ಟಿನಿ. ಇದು ಸ್ಟಾಪ್ ಅಲ್ಲ, ಇದು ಜರ್ನಿ. ಇದು ಹೋಗಬೇಕು, ಇಂದು ನಾಳೆ ಸುಧಾರಿಸಬೇಕು, ಬದಲಾವಣೆ ಮಾಡ್ಕೋಬೇಕು ಅನ್ನೋದು. ಒಳ್ಳೆಯ ಪುಸ್ತಕವನ್ನು ಬದಲಾವಣೆ ಮಾಡಿದ್ದಾರೆ. ಇಂಥ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ನಿಮ್ಮಂಥ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳ ಜೊತೆ
ಮಾತಾಡೋದಕ್ಕೆ ನನಗೂ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಬಹಳ ಸಂತೋಷ ಆಯಿತು. ನಾನು 2 ಮಾತು ಹೇಳ್ತೇನೆ. ಈ 2 ಮಾತನ್ನು ನೀವು ಹಾರ್ಟಲ್ಲಿ ಬಿಯರ್ ಮಾಡಿಕೊಂಡ್ರೆ ಯುವರ್ ಪರ್ಸ್ನಾಲಿಟಿ ನೆವರ್ ಸ್ಪಾಯ್ಲ್. ಈ 2 ಮಾತು ಎಲ್ಲಿದೆ ಅಂದರೆ ಯು ಕ್ಯಾನ್ ವಿನ್ ಅನ್ನೋ ಪುಸ್ತಕದಲ್ಲಿದೆ. ಡೂ ಯು ನೋ ಯು ಕ್ಯಾನ್ ವಿನ್? ನಾನು 4 ಪುಸ್ತಕ ಹೇಳಿದೆ, ಒಂದು ಗೊತ್ತಿಲ್ಲ ಅಂತಿರಲ್ಲ. ಇದು ಅದು ದರ್ಶನ್ ಒಂದು ಪಿಕ್ಚರ್ ಬಂತಲ್ಲ, ಕುಸ್ತಿ ಆಡ್ತಿದ್ದಲ್ಲ, ಇದನ್ನ ಯಾರು ಹೇಳಿದ್ರು ನಿಮ್ಗೆ? ಪುಸ್ತಕದ ಹೆಸರು ಕೇಳಿದ್ರೆ ಮಾರಿ ಬಾಟು ಮಾಡಿದ್ರಿ. ಮೂವಿ ಹೆಸರು ಹೇಳಿದ್ರೆ ಎಷ್ಟು ನಕ್ಕಲ್ಲ. ಅಫ್ಕೋರ್ಸ್ ನಮಗೆ ಮನೋರಂಜನೆ ಬೇಕು, ಅದು ಏನು ಬೇಕು ಅದು ಬೇಕಾಗಿರ್ಬೇಕಂದ್ರು ಶಿವ್ ಖೇರಾ ಅನ್ನೋರು ಬರೆದಿರೋ ಪುಸ್ತಕ ಅದು ಯು ಕ್ಯಾನ್ ವಿನ್. ಕನ್ನಡದಲ್ಲಿದೆ. ನೀನು ಗೆಲ್ಲ ಬಂದಿರಿ, ನೀವು ಗೆಲ್ಲ ಬಂದಿರಿ. ಒಂದ್ಸರಿ ಓದಿರೋದು ಬಹಳ ಚಂದ ಇದೆ. ಅದರಲ್ಲಿದೆ ಇದು ಪುಸ್ತಕ. ಕೊನೆಯ ಭಾಗದಲ್ಲಿ ಅವರು ಪ್ರತಿ ವ್ಯಕ್ತಿ ಗೆಲ್ಲೋದಕ್ಕೆ 2 ಟೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಟೆಸ್ಟ್ ಮಾಡಬೇಕು. ಮನೆ ಮುಗಿದ್ವಲ್ಲ ಕಾಲೇಜಿಗೆ ಅವಲ್ಲ, ಇವು ಬೇರೆ ಟೆಸ್ಟ್. ನಂಬರ್ 1 ಅಮ್ಮ ಟೆಸ್ಟ್, ನಂಬರ್ 2 ಅಪ್ಪ ಟೆಸ್ಟ್. ಏನಿದು ಅಮ್ಮ ಟೆಸ್ಟ್ ಅಪ್ಪ ಟೆಸ್ಟ್ ಅಂದರೆ, ನೀನು ಏನೇ ಮಾಡು ಏನೇ ಮಾತಾಡು ಯಾರ ಜೊತೆಗೇನೆ ಇರು, ಇದನ್ನ ನಮ್ಮ ಅವ್ವ ನೋಡಿದರೆ ಆನಂದ ಪಡ್ತಾಳೋ ಖೇದ ಪಡ್ತಾಳೋ ಅಂತ ನೀನು ಪ್ರಶ್ನೆ ಕೇಳ್ಕೊ. ನಾ ಇದನ್ನು ಮಾಡೋದನ್ನ ನೋಡಿ ನಮ್ಮವ್ವ ಹೀರಿಕಾಯಿ ಹಿಗ್ಗದಾಗೆ ಹಿಗ್ಗುತ್ತಾಳೆ ಅಂದರೆ ಡೋಂಟ್ ವರಿ, ಕಂಟಿನ್ಯೂ ಇಟ್. ನಾ ಇದನ್ನು ಮಾಡೋದು ನೋಡಿ ನಮ್ಮಪ್ಪ ಎದಿ ಹೊಡ್ಕೋತಾನೆ ಅಂತ ನಿಂಗೆ ಅನಿಸಿದರೆ ಸ್ಟಾಪ್ ಇಟ್ ಇಮಿಡಿಯೇಟ್. ದಟ್ ಈಸ್ ಕಾಲ್ಡ್ ಅಮ್ಮ ಟೆಸ್ಟ್, ಅಪ್ಪ ಟೆಸ್ಟ್. ನೀವು ತಿಳಿದವರು, ವಯಸ್ಸಿನವರು, ಹದಿಹರೆಯದ ತುದಿ ವಯಸ್ಸಿನಲ್ಲಿರೋರು, ನಿಮಗೆ ಸರಿ ಯಾವುದು ತಪ್ಪು ಯಾವುದು ಎಲ್ಲ ಗೊತ್ತಾಗುತ್ತೆ. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದೆಲ್ಲ ಗೊತ್ತಿರುತ್ತೆ. ಆಸ್ಕ್ ಎವ್ರಿ ಟೈಮ್ ದಿಸ್ ಕ್ವೆಶನ್. ಈಗ ನಾವು ಓದೋದು ಬಿಟ್ಟು ಹೊರಗೆ ಹೋಗಿ ಕೂತೀನಿ, ಕೂತ್ಕೋ ಬೇಡ ಅನ್ನೋದಿಲ್ಲ, ಇವೆಲ್ಲ ಟೆಸ್ಟ್ ಮಾಡಿ ಕೂತ್ಕೋ. 4ಕ್ಕೆ 7 ಅಂತ ಸರ್ ಹೇಳ್ಯಾರ, ಆದರೂ 7ಕ್ಕೆ ಎಚ್ಚರಕ್ಕೆ 7 ಬೇಡ ಅನ್ನೋಂಗಿಲ್ಲ. 7ಕ್ಕಿಂತ ಮುಂಚೆ 2 ಪ್ರಶ್ನೆ ಮಾಡಿ. ಅವನ ಕಿಮ್ಮತ್ತು ಅಪ್ಪನ ಕಿಮ್ಮತ್ತು ಏನಂತ ಯಾರಿಗೆ ಗೊತ್ತಿರ್ತದಲ್ಲ, ಅವರು ಹಾದಿ ಬಿಟ್ಟು ಉದಾಹರಣೆ ಜಗತ್ತಿನಲ್ಲಿ ಯಾವುದಿಲ್ಲ. ಅವು ಯಾರು ಅಪ್ಪ ಏನು ಅಂತ ಯಾರಿಗೆ ಗೊತ್ತಿರ್ತದ? ಅವರು ಹಾದಿ ಬಿಟ್ಟು ಉದಾಹರಣೆ ಜಗತ್ತಿನಲ್ಲೇ ಯಾವುದೂ ಇಲ್ಲ. ಮತ್ತು ಸಾಹೇಬ್ ಹೇಳಿದ್ರಲ್ಲ, ನೀವು ನಮಸ್ಕಾರ ಮಾಡಿದಾಗ ಅವ್ವ ಅಪ್ಪ ಆಶೀರ್ವಾದ ಮಾಡ್ತಾರೆ ಅಂತ. ಅವ್ವ ಅಪ್ಪ ಆಶೀರ್ವಾದ ಮಾಡಿದ ಮೇಲೆ ಸೋತ ವ್ಯಕ್ತಿ ಜಗತ್ತಿನಲ್ಲಿ ಯಾರು ಇಲ್ಲ. ಎಥಿಕ್ಸ್ ಲೆಸ್ ಪರ್ಸನಾಲಿಟಿ ಈಸ್ ಎ ಪರ್ಸನಾಲಿಟಿ ವಿತ್ ಎಂಟಿ ಬಾಕ್ಸ್. ಇಷ್ಟು ಒಳ್ಳೆಯ ಗುಣಗಳನ್ನು ರೂಢಿ ಮಾಡಿಕೊಳ್ಳಿ. ತಂದೆ ತಾಯಿನ ಪ್ರೀತಿಸಿ, ನಿಮ್ಮ ಗುರುಗಳ ಬಗ್ಗೆ ಶ್ರದ್ಧೆ ಇಟ್ಕೊಳ್ಳಿ, ಸ್ನೇಹಿತರ ಜೊತೆ ಆನಂದದಿಂದ ಕಾಲ ಕಳೀರಿ. ಬದಲಾಗ್ತಾ 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 ಹೋಗಿ ಆಮೇಲೆ ಜಗತ್ತು ಹೇಳುತ್ತೆ, ನೀನು ಬದಲಾಗಿದ್ದೀಯಾ, ನನಗೂ ಬದಲಾಗೋದಕ್ಕೆ ಕಲಿಸು ಅಂತ ನಿಮ್ಮ ಹಿಂದೆ ಬರುತ್ತೆ. ಅಂಥದ್ದಾಗಲಿ ಅನ್ನೋ ಮಾತನ್ನು ಹೇಳ್ತಾ ಸಾಹೇಬರು ಅಪ್ಪ ಅಮ್ಮಂಗೆ ನಮಸ್ಕಾರ ಮಾಡಬೇಕು, ಕೆಲವರು ಹಿಂಗೆ ಮಾಡ್ತಾರೆ ಅಂತ ಹೇಳಿದರು. ಪುಣ್ಯಕ್ಕೆ ಹಿಂಗಾರ ಮಾಡ್ತಿದಾರಲ್ಲ, ಆದರೆ ಹಾಗೆ ಮಾಡಬಾರ್ದು. ನಿಮಗೆ ಗೊತ್ತಾ ಅಮ್ಮನ ಕಾಲು ಅಪ್ಪನ ಕಾಲು ಯಾಕೆ ನಮಸ್ಕಾರ ಮಾಡಬೇಕು ಅಂತ? ಈಗ ಕೆಲವು ಪಂಡಿತರು ಇದ್ದಾರೆ, ಅದು ಮೌಢ್ಯ, ಅದಕ್ಕೆ ಯಾಕೆ ಮಾಡಬೇಕು ಅಂತ. ಪಂಡಿತರು ಅವ್ರು ಯಾವಾಗಲೂ ಅವ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಕುರಾನಲ್ಲಿ ಒಂದು ಮಾತಿದೆ, ಡೂ ಕುರಾನ್ ಜನ್ನತ್ ಕಹಾ ಹೈ, ಸ್ವರ್ಗ ಎಲ್ಲಿದೆ? ಅವ್ವನ ಕಾಲಿನ ಕೆಳಗಿನ ಧೂಳದೊಳಗಿದೆ ಅಂತ ಬರೆದಿದ್ದಾರೆ ಕುರಾನ್ ಒಳಗಡೆ. ಅವ್ವನ ಕಾಲಿನ ಕೆಳಗಿನ ಧೂಳೊಳಗಡೆ ಸ್ವರ್ಗ ಇದೆ ಅಂತ. ಅವ್ವನ ಕಾಲಿಗೆ ನಮ್ಮ ಹಣೆ ಹಚ್ಚಿದ್ರೆ ನಮ್ಮ ಹಣೆ ಸ್ವರ್ಗದಲ್ಲಿ ಇದ್ದಂಗೆ ಅಲ್ಲೇ. ಜಗತ್ತಿನಲ್ಲಿ ಬ್ಲೆಸ್ಡ್ ಯಾರು ಗೊತ್ತಾ? ಬ್ಲೆಸ್ಡ್ ಒನ್ ಅಂತ ಕರೀತಾರೆ. ಯಾರು ಗೊತ್ತಾ? ಯಾರಿಗೆ ಅಪ್ಪ ಅಮ್ಮ ಇದ್ದಾರಲ್ಲ, ಯಾರ ಮನೆಯಲ್ಲಿ ಅಜ್ಜ ಅಜ್ಜಿ ಇದ್ದಾರಲ್ಲ, ಅವರು ಬ್ಲೆಸ್ಡ್. ಅವರೇ ಶ್ರೀಮಂತರು. ಅವ್ರು ಇಲ್ಲ ಆದಾಗ ಆಗುವಂಥ ಕೊರಗಿದೆಯಲ್ಲ, ಆ ಹೆಲ್ಪ್ಲೆಸ್ನೆಸ್ ಇದೆಯಲ್ಲ, ಅದನ್ನೇನು ಮಾಡೋಕ್ಕಾಗೋದಿಲ್ಲ. ಒಂದು ಸಣ್ಣ ಘಟನೆ ಹೇಳಿ ಮಾತು ಮುಗಿಸ್ಕೊಡ್ತೇವೆ. ದಿನ ತಂದೆ ತಾಯಿಗೆ ನಮಸ್ಕಾರ ಮಾಡೋ ರೂಢಿ ಇಟ್ಕೊಳ್ಳಿ. ಈಗ ನೀವು ಹಾಸ್ಟೆಲಲ್ಲಿ ಇರೋದ್ರಿಂದ ಹೆಂಗೆ ಮಾಡೋದು ಅಂದರೆ, ಇಟ್ ಇಸ್ ವೆರಿ ಸಿಂಪಲ್ ಟ್ರಿಕ್. ಎದ್ದ ತಕ್ಷಣ ನಿಮ್ಮ ಅವ್ರನ್ನ ನಿಮ್ಮ ಅಪ್ಪನ ನೆನಪು ಮಾಡ್ಕೊಡ್ರಿ. ದಿನ ಹೆಂಗಿರ್ತದೆ ನೋಡ್ರಿ, ಹೆಂಗೆ ಓಡ್ತದೆ ನೋಡ್ರಿ ದಿನ. ಇಡೀ ದಿನ ನಿಮ್ಮ ಸುತ್ತ ನಿಮ್ಮ ಅಪ್ಪ ಅವ್ರು ಬಂದು ನಿಂತಿರ್ತಾರೆ, ನಿಮ್ಗೆ ಹೇಳಿ ನೋಡಿ ಓಡ್ ನಾ ಅದೀನಿ ಅಂತೇಳಿ. ನಾನು 15 ವರ್ಷ ಪ್ರೈಮರಿ ಸ್ಕೂಲಲ್ಲಿದ್ದೆ. ಬೆಳಿಗ್ಗೆ ದಿನ ಪ್ರೇಯರ್ ಆದ ತಕ್ಷಣ ಒಂದು ಜನರಲ್ ನಾಲೆಜ್ ಕ್ವಶನ್ ಕೇಳ್ತಿದ್ದೆ. ಅವ್ರ ಆನ್ಸರ್ ಹೇಳಿದ ಮೇಲೆ ಅವ್ರಿಗೆ ಕೇಳ್ತಿದ್ದೆ, ದಿನ ಎಲ್ಲರೂ ನಮಸ್ಕಾರ ಮಾಡಿ ಬಂದ್ರಿ ನಿಮ್ಮ ಅಪ್ಪಗ ನಿಮ್ಮ ಅವ್ಗ ಅಂತ ಕೇಳ್ತಿದ್ದೆ. ಮತ್ತು ಯಾರು ಮಾಡಿ ಬಂದಿಲ್ಲ ಅಂತಿದ್ರು ಅವ್ರಿಗೊಂದು ಪನಿಷ್ಮೆಂಟ್. ಏನು ಪನಿಷ್ಮೆಂಟ್ ಅಂದರೆ ವಾಪಸ್ ಮನೆಗೆ ಹೋಗೋದು, ನಮಸ್ಕಾರ ಮಾಡಿ ಬರೋದು. ಎಷ್ಟು ವರ್ಷ ಹಿಂಗೆ ಹೋಗೋರು ಹೇಳ್ರಿ ಮನೆಗೆ? ಅವ್ರು ತಿಟ್ಕಾಶ್ ನಮಸ್ಕಾರ ಮಾಡಕ್ಕೆ ಚಾಲೂ ಮಾಡಿದ್ರು. ಡೂ ಯು ನೋ ತಿಟ್ಕಾಶ್? ಒಂದಿನ ಪ್ರೇಯರ್ ನಡೆದಿತ್ತು.
ಏ ಶ್ಶ್, ಈ ಕಡೆ ನೋಡು, ಅಲ್ಲಿ ನಮ್ಮ ಶಾಲೆ ಎಲ್ಲರೂ ನಮಸ್ಕಾರ ಮಾಡಿ ಬಂದಿರಿ ಅಂದೆ. ಎಲ್ಲರೂ ಮಾಡಿವಿ. ಗುಡ್, ಓಕೆ, ನಡೀರಿ ಹೌದು. ಹೀಗೆ ಹೊರಗೆ ಹೊಂಟಿದ್ದೆ, ಒಬ್ಬ ಮನುಷ್ಯ ಬಂದ, ಮಾತಾಡ್ಸಿದೆ, ಮಾತಾಯ್ತು. ಮತ್ತು ಮಗಳು ನಮಸ್ಕಾರ ಮಾಡ್ಯಾಳೇನು ಅಂದೆ. ಇದೇನು ಹೊಸದ ಹೇಳಿದ್ರಲ್ಲ ಅಂದ. ನನಗೆ ತಿರುಗಾಕ ಚಾಲು ಆಯಿತು. ಆಕೆಲ್ಲ ನಮಸ್ಕಾರ ಮಾಡಿದ್ರಿ ಅಂತ 4ನೇ ಕ್ಲಾಸ್, ನೀವರ ಹೊಸದು ಹೇಳಿದ್ರಿ ಅಂತಾನ. ಕರ್ಕೊಂಡು ಬಂದು ಕ್ಲಾಸ್ನಾಗ ನಿಲ್ಲಿಸಿದೆ. ಟೇಕ್ ಇಟ್ ಸೀರಿಯಸ್ಲಿ, ಕತೆ ಹೇಳ್ತಾ ಇಲ್ಲ, ಪುರಾಣ ಹೇಳ್ತಾ ಇಲ್ಲ. ಆಕಿನ ಕರೆದು ಏನು ಕೇಳಿದೆ ಸರ್, ನಾನು ಏನು ಸುಳ್ಳು ಹೇಳ್ತಿಲ್ಲ, ನಿನ್ಗೆ ಅನಿಸ್ಬೇಕಲ್ಲ, ನಿನ್ನ ಮನಸ್ಸಿಗೆ ಕೆಟ್ಟ ಅನಿಸ್ಬೇಕಲ್ಲ. ಆಕೆ ನಾನು ಮುಂಗೆ ಹಿಡ್ಕೊಂಡ್ಲು, ಒಂದು ಸ್ವಲ್ಪ ಸಲಿಗಿತ್ತು, ಬಂದು ಮುಂಗೆ ಹಿಡ್ಕೊಂಡ್ಲು. ಸರಿ, ನಮ್ಮ ಅಪ್ಪಗೆ ನಮಸ್ಕಾರ ಮಾಡಬೇಕು ಅಂತ ನೀವು ಹೇಳಿದಾಗ ಒಮ್ಮೆ ಅನಿಸ್ತದ, ಆದ್ರೆ ನಮ್ಮಪ್ಪ ಅವ್ರ ಅಪ್ಪ ಕಾಲು ಬಿದ್ದಿದ್ದು ನಾವು ಒಮ್ಮೆ ನೋಡಿಲ್ಲ ಸರಿ. ಯಾರಿಗೆ ಕಲಿಸೋರು, ಯಾರನ್ನು ಬದಲಿ ಮಾಡೋರು ಹೇಳಿ. ಆದ್ದರಿಂದ ಚೇಂಜ್ ಯುವರ್ ಸೆಲ್ಫ್, ಡೋಂಟ್ ಬಾದರ್ ಅಬೌಟ್ ಅದರ್ಸ್. ನೀವು ಬದಲಿಯಾಗಿ, ನೀವು ಒಳ್ಳೆತನ ರೂಢಿ ಮಾಡ್ಕೊಳ್ಳಿ, ಜಗತ್ತಿಗೊಂದು ಒಳ್ಳೆಯ ಸಂದೇಶ ಹೋಗುತ್ತೆ ಮತ್ತು ನಿಮ್ಮ ಜೀವನ ತುಂಬ ಸಂತೋಷವಾಗಿರುತ್ತೆ ಅನ್ನೋ ಮಾತನ್ನು ಹೇಳಿ ಅವಕಾಶ ಹೊಂದಿಸಿ ಮಾತು ಮುಗಿಸ್ತೇನೆ. ನಮಸ್ಕಾರ.